ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗ್ ನಮ್ಮ ಆನ್ಸೆಸ್ಟರ್ಸು ನಮ್ಮ ಜೊತೆ ಮಾತಾಡೋದಕ್ಕೆ ಬಂದಿದ್ದಾರೆ. ಇವತ್ತು ಏನು ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ, ನಮ್ಮ ಜೀವನದ ಬಗ್ಗೆ, ನಮ್ಮ ಪ್ರಸ್ತುತ ಪರಿಸ್ಥಿತಿ ಬಗ್ಗೆ, ಅಥವಾ ನಾವು ನಡೀತಾ ಇರುವಂಥ ದಾರಿ ಬಗ್ಗೆ ಏನು ಮಾರ್ಗದರ್ಶನ, ಸಲಹೆ, ಸೂಚನೆ, ಎನಿಥಿಂಗ್ ಇವತ್ತು ನಮ್ಮ ಆನ್ಸೆಸ್ಟರ್ಸು ನಮಗೆ ಹೇಳೋದಕ್ಕೆ ಬಂದಿದ್ದಾರೆ. ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಮ್ಮ ಪ್ರೀತಿಯ ಆನ್ಸೆಸ್ಟರ್ಸ್, ನಮ್ಮ ಪೂರ್ವಜರಿಂದ ಈ ಮಾತುಕತೆ, ಈ ಸಂದರ್ಶನ, ಅವ್ರ ಜೊತೆ ಏನೆಲ್ಲ ಹೇಳಬೇಕು ಅಂದ್ಕೊಂಡಿದ್ದಾರೆ ಅದು ಇವತ್ತಿನ ಟ್ಯಾರೋ ರೀಡಿಂಗ್. ಲೆಟ್ಸ್ ಸ್ಟಾರ್ಟ್. ಯೂಶಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಕಾರ್ಡ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಕಾರ್ಡ್. ಸೊ ಓಕೆ, ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ನಿಮ್ಮ ಆನ್ಸಿಸ್ಟರ್ಸಿಂದ ಇವತ್ತು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ಮಾತುಕತೆ ನಿಮ್ಮ ಆನ್ಸಿಸ್ಟರ್ಸ್ ಜೊತೆ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಶುರು ಮಾಡ್ತಾ ಇದ್ದೀನಿ. ಸ್ವಾಗತ. ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ಸಂದೇಶ ನಿಮ್ಮ ಆನ್ಸಿಸ್ಟರ್ಸಿಂದ, ನಿಮ್ಮ ಪೂರ್ವಜರಿಂದ, ನಿಮ್ಮ ಪ್ರಸ್ತುತ ಪರಿಸ್ಥಿತಿ ಬಗ್ಗೆ ಇರ್ಬೋದು, ನಿಮ್ಮ ಮುಂದಿನ ಜೀವನದ ಬಗ್ಗೆ ಇರ್ಬೋದು. ಇನ್ ಜನರಲ್ ಆಗಿ ಏನು ಹೇಳಬೇಕಂತ ಅಂದ್ಕೊಳ್ತಾ ಇದ್ದಾರೆ ನೋಡೋಣ. ಮೊದಲನೇದಾಗಿ ಗ್ರೂಪ್ ನಂಬರ್ 1 ನಿಮಗೆ ಹೇಳ್ತಾ ಇರೋವಂಥದ್ದು, ನಿಮ್ಮ ಆನ್ಸಿಸ್ಟರ್ಸಿಂದ ಬರ್ತಾ ಇರೋವಂಥ ಸಂದೇಶ. ಮೊದಲನೇದಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ದೃಷ್ಟಿನ, ನಿಮ್ಮ ಫೋಕಸ್ನ ನಿಮ್ಮ ಗೋಲಿಂದ ಸರಿಸಬೇಡಿ. ಯಾಕೆಂದರೆ ನೀವು ಮಾಡ್ತಾ ಇರೋ ಪ್ರತಿಯೊಂದು ಹಾರ್ಡ್ ವರ್ಕ್ ಇರ್ಬೋದು, ನಿಮ್ಮ ಎಫರ್ಟ್ಸ್ ಇರ್ಬೋದು, ನಿಮ್ಮ ಪೇಷನ್ಸ್ ಇರ್ಬೋದು, ಪ್ರತಿಯೊಂದೂ ನಿಮ್ಮನ್ನು ಪ್ರಿಪೇರ್ ಮಾಡ್ತಾ ಇರೋದು ಒಂದು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋವಂಥದ್ದು ಅಥವಾ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ಗೂ ಮೀರಿ ಬರ್ತಾ ಇರೋವಂಥ ಒಂದು ಬ್ರೇಕ್ ಥ್ರೂ ಅಥವಾ ಆಪರ್ಚುನಿಟಿ, ಅಥವಾ ನಿಮ್ಮ ಜೀವನದಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಈ ಪರ್ಟಿಕ್ಯುಲರ್ ಸಕ್ಸಸ್ನ ಅಂತ ಹೇಳಿ ನೀವು ಆಲ್ರೆಡಿ ಪ್ಲ್ಯಾನ್ ಮಾಡಿ ಬಂದಿರೋದು ಸೋಲ್ ಲೆವೆಲಲ್ಲಿ. ಸೊ ಯಾವುದೇ ಕಾರಣಕ್ಕೂ ನಿಮ್ಮ ಗೋಲಿಂದ, ನಿಮ್ಮ ದೃಷ್ಟಿನ, ನಿಮ್ಮ ಫೋಕಸ್ನ ಚೇಂಜ್ ಮಾಡಬೇಡಿ. ಹೊರಗಡೆ ಯಾರು ಏನೇ ಹೇಳಿದ್ರು, ಅಥವಾ ಹೊರಗಡೆ ನಾಯ್ಸ್ ಜಾಸ್ತಿ ಆದ್ರೂ, ಅಥವಾ ಹೊರಗಡೆ ಜನರು ನಿಮ್ಮನ್ನು ಕ್ರಿಟಿಸೈಸ್ ಮಾಡಿದ್ರು, ಅಥವಾ ನಿಮ್ಮ ಮೇಲೆ ಡೌಟ್ ಪಟ್ರು, ನೀವು ಮಾಡ್ತಾ ಇರೋ ದಾರಿ ಮೇಲೆ ಬೇರೆಯವ್ರಿಗೆ ನಂಬಿಕೆ ಇಲ್ಲ ಅಂತ ಅಂದ್ರೂ, ಇದು ನಿಮ್ಮ ಜೀವನ, ಇದು ನಿಮ್ಮ ನಂಬಿಕೆ, ಇದು ನಿಮ್ಮ ದಾರಿ, ಇದು ನಿಮ್ಮ ಧ್ಯೇಯ. ಸೊ ಅದರಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಗಮನನ ಸರಿಸಬೇಡಿ. ಯಾಕೆಂದರೆ ನೀವು ನಡೀತಾ ಇರೋ ದಾರಿನಲ್ಲಿ ತುಂಬ ಸಕ್ಸಸ್ಸು, ಬ್ರೇಕ್ ಥ್ರೂಸು, ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಬರುವಂಥ ಫಲಿತಾಂಶ ನಿಮ್ಮ ಜೀವನಕ್ಕೆ ಎಂಟರ್ ಜಾಗ ಮಾಡಿಕೊಡ್ತಾ ಇದ್ದೀರಾ ಈ ಸಮಯದಲ್ಲಿ. ಸೊ ನಿಮ್ಮನ್ನಾಗಲಿ, ನಿಮ್ಮ ಪರಿಸ್ಥಿತಿನಾಗಲಿ, ನಿಮ್ಮ ಗೋಲ್ಸ್, ನಿಮ್ಮ ಧ್ಯೇಯದ ಮೇಲಾಗಲಿ ಡೌಟ್ ಪಡ್ದಿರಾ ಈ ದಾರಿನಲ್ಲಿ ನೀವು ಹಾಕಬೇಕಾಗಿರುವಂಥ ಶ್ರಮ, ನಿಮ್ಮ ಡೆಡಿಕೇಶನು, ನಿಮ್ಮ ಹಾರ್ಡ್ ವರ್ಕು, ನಿಮ್ಮ ವಿಲ್ ಪವರು, ನಿಮ್ಮ ಧೈರ್ಯ, ನೀವು ಈ ದಾರಿನಲ್ಲಿ ನಡೀತೀನಿ ಅಂತ ನೀವು ಸೆಟ್ ಮಾಡಿರುವಂತಹ ಇಂಟೆನ್ಷನ್ ಯಾವುದೇ ಪ್ರತಿಯೊಂದೂ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ. ಗ್ರೂಪ್ ನಂಬರ್ 1 ಲೈಕ್ ಮಾತಾಡ್ತಾ ಇದ್ರೆ ಅಳು ಬರ್ತಾ ಇರೋ ಥರ ಇದೆ ನನಗೆ. ಯಾಕೆಂದರೆ ನಿಮ್ಮ ಆನ್ಸಿಸ್ಟರ್ಸು, ನಿಮ್ಮ ಪೂರ್ವಜರು, ದೇ ಆರ್ ಸೋ ಪ್ರೌಡ್ ಆಫ್ ಯು. ಆ ದುಃಖದಿಂದ, ಆ ಈ ಪ್ರೀತಿ ಕಣ್ಣೀರು ಅಂತ ಹೇಳ್ತಾರಲ್ಲ, ಆ ಥರ ಒಂದು ಫೀಲಿಂಗು ನನಗೆ ಬರ್ತಾ ಇರೋದು. ಅವರ ಮನಸ್ಸಲ್ಲಿರುವಂಥದ್ದು, ಅವ್ರ ಹೃದಯದಲ್ಲಿರುವಂಥ ಎಷ್ಟೊಂದು ಆಳವಾಗಿರುವಂಥ ಪ್ರೀತಿ ನಿಮ್ಮ ಕಡೆಗೆ ಹರಿಸ್ತಾ ಇರೋದು ಈ ರೀಡಿಂಗ್ ಮುಖಾಂತರ. ನಮ್ಮಲ್ಲಿ ಅಥವಾ ನಿಮ್ಮ ಆನ್ಸಿಸ್ಟ್ರಿನಲ್ಲಿ, ನಿಮ್ಮ ಲೀನಿಯೇಜಲ್ಲಿ, ನಿಮ್ಮ ಫ್ಯಾಮಿಲಿನಲ್ಲಿ ನಿಮ್ಮಷ್ಟು ಧೈರ್ಯವಾಗಿ ಅಥವಾ ನಿಮ್ಮ ಥರ ಧ್ಯೇಯ ಇಟ್ಕೊಂಡು ಜೀವನದಲ್ಲಿ, ಪರ್ಪಸ್ ಇಟ್ಕೊಂಡು ಜೀವನದಲ್ಲಿ ಮುಂದೆ ಹೋಗ್ತಾ ಇರೋರು ತುಂಬ ಕಡಿಮೆ ಇರ್ಬೋದು. ಯು ಆರ್ ಅ ವೆರಿ ಸ್ಪೆಷಲ್ ಆ್ಯಂಡ್ ಯೂನಿಕ್ ಪರ್ಸ್ನಾಲಿಟಿ ಅಥವಾ ಪರ್ಸನ್ ನಿಮ್ಮ ಫ್ಯಾಮಿಲಿನಲ್ಲಿ. ಸೊ ನಿಮ್ಮನ್ನು ನೀವು ಡೌಟ್ ಮಾಡಬೇಡಿ. ಯು ಆರ್ ವೆರಿ ಸ್ಪೆಷಲ್, ಯು ಆರ್ ವೆರಿ ಯೂನಿಕ್ ಆ್ಯಂಡ್ ವಿ ಲವ್ ಯು, ವಿ ಆರ್ ಸೋ ಪ್ರೌಡ್ ಆಫ್ ಯು. ನಿಮ್ಮ ಬಗ್ಗೆ ನಮಗೆ ತುಂಬ 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 ಹೆಮ್ಮೆ ಇದೆ. ನೀವು ನಡೀತಾ ಇರೋ ದಾರಿನಲ್ಲಿ ತುಂಬ ಕಷ್ಟಗಳಿದ್ದಿರ್ಬೋದು, ತುಂಬ ಏಳು ಬೀಳುಗಳಿದ್ದಿರ್ಬೋದು, ಎಷ್ಟೊಂದು ಸಮಯ ಯಾರಿಗೂ ಗೊತ್ತಿಲ್ಲದಿರೋ ಥರ ನೀವು ಕಣ್ಣೀರಿಟ್ಟು ಇರ್ಬೋದು. ನೀವು ಏನೇ ಮಾಡಬೇಕಾದ್ರೂ, ಎಷ್ಟೇ ನೋವಲ್ಲಿದ್ದಾಗ್ಲೂ ನಿಮ್ಮ ಆನ್ಸಿಸ್ಟರ್ಸು ನಿಮ್ಮ ಜೊತೆ, ನಿಮ್ಮ ಪಿಲ್ಲರ್ ಆಗಿ ನಿಮ್ಮ ಜೊತೆ ನಿಂತ್ಕೊಂಡಿದ್ರು. ಯಾಕೆಂದರೆ ನಿಮ್ಮಿಂದಾಗಿ ಎಷ್ಟೊಂದು
ಬದಲಾವಣೆಗಳಾಗ್ತಾ ಇರೋದು ನಿಮ್ಮ ಫ್ಯಾಮಿಲಿನಲ್ಲಿ. ಯಾಕೆಂದರೆ ಯು ಆರ್ ಅ ವೆರಿ ಡಿಫ್ರೆಂಟ್, ವೆರಿ ಯೂನಿಕ್ ಪರ್ಸನ್ ಈ ಎಂಟೈರ್ ಲೀನಿಯೇಜಲ್ಲಿ ಗ್ರೂಪ್ ನಂಬರ್ 1. ಆ್ಯಂಡ್ ದೇ ಆರ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ಆಫ್ ಯು ಆ್ಯಸ್ ಅ ಹ್ಯೂಮನ್ ಬೀಯಿಂಗ್, ಆ್ಯಸ್ ಅ ಪರ್ಸನ್ ಈ ಭೂಮಿ ಮೇಲೆ ಇನ್ ಜನರಲ್. ಆಲ್ಸೋ ಈ ಪರ್ಟಿಕ್ಯುಲರ್ ಫ್ಯಾಮಿಲಿನಲ್ಲಿ ಬಂದಿರೋ ಅಂಥ ನಿಮಗೆ ಅವರು ಎಕ್ಸ್ಟ್ರೀಮ್ಲಿ ದಟ್ ಲವ್ ನಿಮ್ಮ ಕಡೆಗೆ ಹರಿಸ್ತಾ ಇರೋದು ಈ ರೀಡಿಂಗ್ ಮುಖಾಂತರ. ನಾವು ಇಲ್ಲಿಗೆ ರೀಡಿಂಗ್ನ ನಿಲ್ಲಿಸಿದ್ರೂ ಆಗುತ್ತೆ, ಯಾಕೆಂದರೆ ಅವರು ಇವತ್ತಿನ ರೀಡಿಂಗಲ್ಲಿ ನಿಮಗೆ ಮುಖ್ಯವಾಗಿ ಅವರ ಪ್ರೀತಿನ, ಅವರ ಆಶೀರ್ವಾದನ, ಅವರ ನಂಬಿಕೆನ, ನಿಮ್ಮ ಮೇಲೆ ಇರುವಂಥ ನಂಬಿಕೆನ ವ್ಯಕ್ತಪಡ್ಸೋಕ್ಕೆ ಬಂದಿರೋದು. ಇನ್ನೇನು ಹೇಳಲಿಲ್ಲ, ನಿಮಗೆ ಇನ್ನೇನು ಅರ್ಥ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮನ್ನು ನೀವು ನಂಬೋದು. ಯಾಕೆಂದರೆ ನಾವು ನಿಮ್ಮನ್ನು ನಂಬ್ತೀವಿ, ಸೊ ಹಾಗಾಗಿ ನೀವು ನಿಮ್ಮನ್ನು ನಂಬೋದು. ಈ ಕರೆಂಟ್ ಸಿಚುವೇಶನಲ್ಲಿ ಇರ್ಬೋದು, ಲೈಫ್ ಲಾಂಗು ಇರ್ಬೋದು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಯು ಆರ್ ಟು ಸ್ಪೆಷಲ್ ಗ್ರೂಪ್ ನಂಬರ್ 1. ಆ್ಯಂಡ್ ದೆರ್ ಇಸ್ ಸೋ ಮಚ್ ಲವ್ ನಿಮ್ಮ ಆ್ಯನ್ಸಿಸ್ಟರ್ಸಿಂದ ನಿಮ್ಮ ಕಡೆ ಬರ್ತಾ ಇರೋವಂಥದ್ದು. ಲೈಕ್ ಐ ಕ್ಯಾನ್ ಫೀಲ್ ನನ್ನ ಪ್ರತಿಯೊಂದು ಸೆಲ್ಲಲ್ಲಿ ಅವರ ಮೆಸೇಜಸ್ಸು ವೈಬ್ರೇಟ್ ಆಗ್ತಾ ಇರೋದು. ವಿ ಆರ್ ಪ್ರೌಡ್ ಆಫ್ ಯು, ವಿ ಆರ್ ಪ್ರೌಡ್ ಆಫ್ ಯು ಅಂತ ಹೇಳ್ತಾ ಇರೋವಂಥದ್ದು. ಸೊ ಯು ಆರ್ ಆಲ್ರೆಡಿ ಅ ವಿನ್ನರ್ ಗ್ರೂಪ್ ನಂಬರ್ 1. ನೀವು ಇನ್ನೂ ಏನು ಸಾಧಿಸ್ತೀರಾ, ಏನನ್ನ ಮಾಡ್ತೀರಾ ಅದೆಲ್ಲನೂ ಬಂದು ಸೆಕೆಂಡ್ರಿ. ಬಟ್ ಆಲ್ರೆಡಿ ನಿಮ್ಮ ಆ್ಯನ್ಸಿಸ್ಟ್ರು, ನಿಮ್ಮ ಪೂರ್ವಜರಿಗೆ ನೀವು ಆಲ್ರೆಡಿ ಪ್ರೂವ್ ಮಾಡಿದ್ದೀರಾ ನೀವೆಂಥ ಒಂದು ಪವರ್ಫುಲ್ ಸ್ಪೆಷಲ್ ಪರ್ಸನ್ ಅಥವಾ ಸ್ಪೆಷಲ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳಿ ಭೂಮಿ ಮೇಲೆ. ಸೊ ವಿ ಆರ್ ಆಲ್ರೆಡಿ ಪ್ರೌಡ್ ಆಫ್ ಯು. ಇದಕ್ಕೆ ಮೇಲೆ ನೀವೇನು ಮಾಡ್ತೀರಾ ಪ್ರತಿಯೊಂದನ್ನು ಬೋನಸ್ ಆಗಿರುತ್ತೆ. ಯು ಹ್ಯಾವ್ ಆಲ್ರೆಡಿ ಡನ್ ದ ಹಾರ್ಡ್ ವರ್ಕ್. ಎಷ್ಟೊಂದು ಹಾರ್ಡ್ ವರ್ಕ್ನ ಪೇಷನ್ಸ್ ಆಗಿ ನಿಮ್ಮ ಜೀವನನ ಅಥವಾ ನಿಮ್ಮ ಏಳು ಬೀಳುಗಳನ್ನ ನೀವು ಫೇಸ್ ಮಾಡ್ಕೊಳ್ತಾ ಬಂದಿದ್ದೀರಾ. ವಿ ಆರ್ ಸೋ ಪ್ರೌಡ್ ಆಫ್ ಯು. ಎಷ್ಟೊಂದು ಸಲ ಇವತ್ತು ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ, ನನ್ನ ಜೀವನದಲ್ಲಿ ಇನ್ನೂ ನಾನು ಮುಂದೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ಎಷ್ಟೊಂದು ಸಲ ನೆಗೆಟಿವ್ ಅನಿಸಿದ್ರು ಬಿಡ್ದಿರ ತಿರ್ಗಾ ಎದ್ದು ನಿಂತ್ಕೊಂಡು ಮುಂದೆ ಹೋಗುವಂಥ ಪ್ರಯತ್ನ ಪ್ರತಿದಿನ ಪಡ್ತಾ ಇರ್ತೀರಾ. ಸೊ ಹಾಗಾಗಿ ವಿ ಆರ್ ಸೋ ಎಕ್ಸ್ಟ್ರೀಮ್ಲಿ ಪ್ರೌಡ್ ಆಫ್ ಯು. ನೀವು ಮುಂದೆ ಏನು ಮಾಡ್ತೀರಾ, ಏನು ಸಾಧಿಸ್ತೀರಾ, ಪ್ರತಿಯೊಂದಕ್ಕೂ ನಮ್ಮ ಬೆಂಬಲ ಇರುತ್ತೆ. ಬಟ್ ಆಲ್ರೆಡಿ ಯು ಹ್ಯಾವ್ ಒನ್, ಯು ಆರ್ ಅ ವಿನ್ನರ್ ಆಲ್ರೆಡಿ ಗ್ರೂಪ್ ನಂಬರ್ 1. ಸೊ ಅದು ನಿಮ್ಮ ಆ್ಯನ್ಸೆಸ್ಟರ್ಸಿಂದ ಬರ್ತಾ ಇರುವಂಥ ಮೊದಲನೇ ಸಂದೇಶ. ಹೃದಯಪೂರ್ವಕ ಪ್ರೀತಿ ಮತ್ತು ನಿಮ್ಮ ಕಡೆಗೆ ಅವರ ರೆಸ್ಪೆಕ್ಟು ಮತ್ತು ನಿಮ್ಮ ಕಡೆಗೆ ಅವರ ಬ್ಲೆಸ್ಸಿಂಗ್ಸು ನಿಮ್ಮ ಜೊತೆ ಸದಾಕಾಲ ಇರುತ್ತೆ. ನೀವೇನೇ ಮಾಡುವಂಥ ನಿರ್ಧಾರ ಮಾಡಿದ್ರು ಅದಕ್ಕೆ ಅವರು ಜೊತೆಗೆ ನಿಂತ್ಕೊಂಡು ನಿಮಗೆ ಬೇಕಾಗಿರುವಂಥ ಸಪೋರ್ಟ್ನ ಕೊಡ್ತಾರೆ. ಇದುವರೆಗೂ ಕೊಟ್ಟಿದ್ದಾರೆ, ಮುಂದಕ್ಕೂ ಕೊಡ್ತಾರೆ. ಬಟ್ ಯು ಆರ್ ಆಲ್ರೆಡಿ ಅ ವಿನ್ನರ್. ನೀವು ಅಂದ್ಕೊಂಡಿರೋ ಜಾಗದಲ್ಲಿ ನೀವು ಇನ್ನೂ ಇಲ್ಲ ಅಂತ ಅನಿಸ್ತಿದ್ರು ನಿಮಗೆ, ನಾನು ಇಷ್ಟೊತ್ತಿಗೆ ಇದನ್ನು ಮಾಡಬೇಕಾಗಿತ್ತು, ಇಷ್ಟೊತ್ತಿಗೆ ಇದನ್ನು ಅಚೀವ್ ಮಾಡಬೇಕಾಗಿತ್ತು, ಅಥವಾ ಈ ರೀತಿ ಇದಾಗೋಗ್ಬೇಕಾಗಿತ್ತು, ಈ ರೀತಿ ಎಲ್ಲ ನಿಮಗೆ ಅನ್ನಿಸ್ತಿದ್ರೆ ನಾನು ಅಂಥ ಒಂದು ಸಕ್ಸಸ್ಸಿಗೆ ರೀಚ್ ಆಗಿಲ್ಲ, ನಾನು ಅಂದ್ಕೊಂಡಿದ್ದೇನೆ ಏನೂ ಮಾಡಿಲ್ಲ ಅಂತೆಲ್ಲ ನೀವು ಬೇಜಾರು ಪಟ್ಕೊಳ್ತಿದ್ರೆ, ಅಥವಾ ನಿಮ್ಮನ್ನು ನೀವು ಡಿಮೋಟಿವೇಟ್ ಮಾಡ್ಕೊಳ್ತಿದ್ರೆ, ಅಥವಾ ನಿಮ್ಮ ಬಗ್ಗೆ ನೀವು ಕ್ರಿಟಿಸೈಸ್ ಮಾಡ್ಕೊಳ್ತಿದ್ರೆ, ನಿಮ್ಮ ಆ್ಯನ್ಸಿಸ್ಟರ್ಸ್ ಹೇಳ್ತಾ ಇರೋದು ಪ್ಲೀಸ್ ಡೋಂಟ್ ಡೂ ದ್ಯಾಟ್. ನಿಮ್ಮ ಜೀವನ ಅಷ್ಟು ಸುಲಭವಾಗಿರಲಿಲ್ಲ. ಸೊ ನೀವು ಆಲ್ರೆಡಿ ನಿಮ್ಮ ಶ್ರಮ ಇರ್ಬೋದು, ನಿಮ್ಮ ನಂಬಿಕೆ ಇರ್ಬೋದು ಜೀವನದ ಮೇಲೆ, ಆಲ್ರೆಡಿ ಗೆದ್ದಾಗಿದೆ. ಎಂತೆಂಥ ಸಿಚುವೇಶನ್ನೆಲ್ಲ ನೀವು ಫೇಸ್ ಮಾಡ್ಕೊಂಡು ಬಂದಿದ್ದೀರಾ. ಸೊ ಪ್ಲೀಸ್ ಡೋಂಟ್ ಕ್ರಿಟಿಸೈಸ್. ನಿಮ್ಮನ್ನು ನೀವು ಡಿಮೋಟಿವೇಟ್ ಮಾಡಬೇಡಿ, ನಿಮ್ಮ ಬಗ್ಗೆ ನೀವು ತಪ್ಪಾಗಿ ಮಾತಾಡ್ಕೊಳ್ಬೇಡಿ. ಯಾಕೆಂದರೆ ಯು ಹ್ಯಾವ್ ಡನ್ ಯುವರ್ ಬೆಸ್ಟ್ ಗ್ರೂಪ್ ನಂಬರ್ 1. ಯು ಹ್ಯಾವ್ ಡನ್ ಯುವರ್ ಬೆಸ್ಟ್. ಯು ಆರ್ ಅ ವಿನ್ನರ್ ಆಲ್ರೆಡಿ. ಸೊ ಅದು ಇಂಪಾರ್ಟೆಂಟ್ ಆಗಿರುವಂಥ ಸಂದೇಶ ನಿಮ್ಮ ಆ್ಯನ್ಸಿಸ್ಟರ್ಸಿಂದ ನಿಮ್ಮ ಕಡೆಗೆ. ಐ ಥಿಂಕ್ ದೇ ಆರ್ ಆಲ್ರೆಡಿ ಹ್ಯಾಪಿ. ಸೊ ಅಡಿಷ್ನಲಿ ಇನ್ನೂ ಏನೇ ಮಾತಾಡಿದ್ರು ಈ ರೀಡಿಂಗಲ್ಲಿ ಮೋಸ್ಟ್ಲಿ ನಿಮ್ಮನ್ನು ಪ್ರೇಸ್ ಮಾಡೋದು, ನಿಮ್ಮನ್ನು ಹೊಗಳೋದು, ಅಥವಾ ನಿಮ್ಮ ಬಗ್ಗೆ ಇರೋ ಹೆಮ್ಮೆನ ವ್ಯಕ್ತಪಡಿಸೋದ್ರ ಬಗ್ಗೆ ಮಾತಾಡ್ತಾರೆ ಅಂತ ಅನಿಸುತ್ತೆ. ಯಾಕೆಂದರೆ ಐ ಕ್ಯಾನ್ ಫೀಲ್ ದ ಲವ್ ಆ್ಯಂಡ್ ದಟ್ ಹ್ಯಾಪಿ ಟಿಯರ್ಸ್. ಆ ಖುಷಿಯಿಂದ ಬರುವಂಥ ಕಣ್ಣೀರು ನಾವೇನಾದರೂ ಸಾಧನೆ ಮಾಡಿದಾಗ ಆ ಒಂದು ಫೀಲಿಂಗು ಕಂಪ್ಲೀಟ್ ರೀಡಿಂಗಲ್ಲಿ ಬರ್ತಾ ಇರೋದು. ನಾನು ಮಾತಾಡಬೇಕಾದ್ರೆ ನನ್ನ ಥ್ರೋಟ್ ಶೇಕ್ ಆಗ್ತಿದ್ರೆ, ಅಂದರೆ ನನ್ನ ವಾಯ್ಸ್ ಶೇಕ್ ಆಗ್ತಿದ್ರೆ ಕೂಡ ದಟ್ ಈಸ್ ಬಿಕಾಸ್ ಐ ಕ್ಯಾನ್ ಫೀಲ್ ದರ್ ವೈಬ್ರೇಷನ್ ಎಂಟೈರ್ ರೀಡಿಂಗಲ್ಲಿ. ಆ್ಯಂಡ್ ಐ ಫೀಲ್ ಲೈಕ್ ಐ ಹ್ಯಾವ್ ಟು ಕ್ರೈ. ಲೈಕ್ ನಿಮ್ಮನ್ನ ತಪ್ಕೊಂಡು ನಿಮ್ಮನ್ನ ಕಂಗ್ರ್ಯಾಚುಲೇಟ್ ಮಾಡಿಬಿಟ್ಟು ಐ ವಾಂಟ್ ಟು ಕ್ರೈ ವಿತ್ ಯು ಆ್ಯಂಡ್ ಟೆಲ್ ಯು ದ್ಯಾಟ್
ಯು ಆರ್ ಅಮೇಝಿಂಗ್ ಗ್ರೂಪ್ ನಂಬರ್ 1. ಬರೀ ಅದಷ್ಟನ್ನೇ ಹೇಳಬೇಕು ನಿಮಗೆ, ಯಾಕೆಂದರೆ ನಿಮ್ಗೆ ಯಾರು ಹೇಳಿದಾರೋ ಇಲ್ವೋ ಗೊತ್ತಿಲ್ಲ ನೀವೆಷ್ಟು ಸ್ಪೆಷಲ್ ಅಂತ ಹೇಳಿ. ಬಟ್ ಇವತ್ತು ಈ ರೀಡಿಂಗಲ್ಲಿ ನಿಮ್ಮ ಆ್ಯನ್ಸೆಸ್ಟರ್ಸು, ನಿಮ್ಮ ಎಂಟೈರ್ ಆ್ಯನ್ಸೆಸ್ಟರ್ಸ್ ರೆಲ್ಮಿಂದ ಇನ್ಕ್ಲೂಡಿಂಗ್ ಮೀ, ವಿ ವಾಂಟ್ ಟು ಟೆಲ್ ಯು, ಇವತ್ತು ನಿಮಗೆ ನಾವು ಹೇಳಬೇಕಾಗಿರೋದು ಈ ರೀಡಿಂಗ್ ಮುಖಾಂತರ, ಯು ಆರ್ too special and you are amazing human being and we are proud of you, group number 1. So adu ನಿಮ್ಮ ancestors ನಿಮಗೆ ಹೇಳ್ತಾ ಇರೋದು, look at that. You are a warrior energy, like you can do anything, group number 1. ನೀವು ಇಂಟೆನ್ಷನ್ ಸೆಟ್ ಮಾಡಿದರೆ ನೀವು ಆ ದಾರಿನಲ್ಲಿ ನಡೆಯೋ ಅಂಥ ಸಾಮರ್ಥ್ಯ ನಿಮಗಿದೆ. ನಿಮ್ಮನ್ನು ನೀವು ಡೌಟ್ ಪಡಬೇಡಿ, ಯಾಕೆಂದರೆ ಕೆಲವೊಂದು ಸಲ ನಿಮ್ಮನ್ನು ನೀವೇ ಕ್ರಿಟಿಸೈಸ್ ಮಾಡ್ಕೊಳ್ಬೋದು, ನಿಮ್ಮನ್ನು ನೀವೇ ಡಿಮೋಟಿವೇಟ್ ಪಡ್ಬೋದು, ನಿಮ್ಮ ಬಗ್ಗೆ ನೀವೇ ಡೌಟ್ ಪಟ್ಕೋಬೋದು. ಸೊ ನಿಮ್ಮ ಆ್ಯನ್ಸಿಸ್ಟರ್ಸ್ ಹೇಳ್ತಾ ಇರೋದು, ನಿಮ್ಮನ್ನು ನಿಮ್ಮ ದೃಷ್ಟಿನಲ್ಲಿ ನೋಡಬೇಡಿ, ನಮ್ಮ ದೃಷ್ಟಿನಲ್ಲಿ ನೋಡಿ. ನಮ್ಮ ದೃಷ್ಟಿನಲ್ಲಿ ನೀವು ವಾರಿಯರ್ಸ್, ಓಕೆ? ಯು ಆರ್ ನೈಟ್ಸ್, ಯು ಆರ್ ವಾರಿಯರ್ಸ್, ಲೈಕ್ ಆ ಸ್ಟ್ರಾಂಗ್ ಸ್ಪಿರಿಟೆಡ್ ಹ್ಯೂಮನ್ ಬೀಯಿಂಗ್ ನೀವು. ಸೊ ನಮ್ಮ ದೃಷ್ಟಿನಲ್ಲಿ ನಿಮ್ಮನ್ನು ನೀವು ನೋಡ್ಕೊಳ್ಳಿ. ಯು ಆರ್ ಸೋ ಸ್ಟ್ರಾಂಗ್. ನಿಮ್ಮ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಥವಾ ಇಂಪಾರ್ಟೆಂಟ್ ವರ್ಚ್ಯೂ ಅಂತ ಹೇಳ್ತೀವಿ, ಪೇಷನ್ಸ್ ಈಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಗಿಫ್ಟ್ ನಿಮಗೆ. ಯಾಕೆಂದರೆ ಅಷ್ಟು ಸುಲಭವಾಗಿ ನೀವು ಬಿಟ್ಕೊಡೋದಿಲ್ಲ, ಏನೂ ಅಷ್ಟು ಸುಲಭವಾಗಿ ಸೋಲ್ನ ಒಪ್ಕೊಳ್ಳೋದಿಲ್ಲ. ಪೇಷನ್ಸಾಗಿ ಕಾಯ್ತೀರಾ, ನಿಮ್ಮ ಆಪರ್ಚುನಿಟಿಗೋಸ್ಕರ ಕಾಯ್ತೀರಾ. ಇದಿಲ್ಲ ಅಂದರೆ ಇನ್ನೊಂದನ್ನು ಟ್ರೈ ಮಾಡೋಣ ಅಂತ ಹೇಳಿ, ಅಥವಾ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಟ್ರೈ ಮಾಡೋಣ ಅಂತ ಹೇಳಿ ಯು ಕೀಪ್ ಟ್ರೈಯಿಂಗ್, ಗ್ರೂಪ್ ನಂಬರ್ 1. ದಟ್ ಈಸ್ ಯುವರ್ ಸೂಪರ್ ಪವರ್. ಸುಮಾರು ಜನ ಭೂಮಿ ಮೇಲೆ ಯಾರೂ ಒಂದು ಸಲ ಫೇಲ್ ಆದಮೇಲೆ ಮತ್ತೆ ಟ್ರೈ ಮಾಡೋಕ್ಕೆ ಹೋಗೋದಿಲ್ಲ, ಅಲ್ಲಿಗೆ ಮುಗ್ದೋಯ್ತು ಜೀವನ, ಅಲ್ಲಿಗೆ ಅಷ್ಟೇ, ಇನ್ನೇನು ಆಗಲ್ಲ ಅಂತ ಅಂದ್ಕೊಂಡ್ಬಿಡ್ತಾರೆ. ಬಟ್ ನಿಮಗಿರೋಂಥ ಸಾಮರ್ಥ್ಯ, ನಿಮ್ಮ ಸ್ಟ್ರೆಂತ್ ಬಂದು ನಿಮ್ಮ ಪೇಷನ್ಸ್. ಸೊ ನಿಮ್ಮ ಪೇಷನ್ಸ್ಗೆ ಬರಬೇಕಾಗಿರೋಂಥ ಪ್ರತಿಫಲ ನಿಮಗೆ ಬಂದೇ ಬರುತ್ತೆ. ಬಿಕಾಸ್ ಇಟ್ ಈಸ್ ನಾಟ್ ಈಸಿ ಪೇಷನ್ಸ್ ಆಗಿ ನಮ್ಮ ದಾರಿನಲ್ಲಿ ನಾವು ನಡೆಯೋದು. ಬಟ್ ಯು ಆರ್ ಡೂಯಿಂಗ್ ಅಮೇಝಿಂಗ್. You are very strong, very powerful. You are a warrior soul, warrior spirit, group number 1. ಸೊ ನಿಮ್ಮ ಆ್ಯನ್ಸಿಸ್ಟರ್ಸ್ ಬಂದು ಇವತ್ತು ನಿಮ್ಮನ್ನು ಹೊಗಳಕ್ಕೆ ಅಂತಲೇ ಬಂದಿರೋ ಥರ ಇದೆ. ಬೇರೆ ಇನ್ನೇನು ಮಾತುಕತೆ ಎಲ್ಲ, ನಿಮ್ಮನ್ನು ಹೊಗಳಿ, ನಿಮ್ಮನ್ನು ಹುರಿದುಂಬಿಸೋದು. ಲುಕ್ ಎಟ್ ದ್ಯಾಟ್, ಲೈಕ್ ನಿಮ್ಮನ್ನು ಮೋಟಿವೇಟ್ ಮಾಡೋಕ್ಕೆ ಬಂದಿರೋದು ನಿಮ್ಮ ಆ್ಯನ್ಸಿಸ್ಟರ್ಸ್ ಇವತ್ತು. ಲೈಕ್ ಯು ಕ್ಯಾನ್ ಡೂ ಸೋ ಮೆನಿ ಥಿಂಗ್ಸ್. ನಿಮಗಿರೋವಂಥ ಕೆಪಾಸಿಟಿ, ನಿಮಗಿರೋವಂಥ ಸ್ಟ್ರೆಂತ್, ನಿಮಗಿರೋವಂಥ ಪೇಷನ್ಸು, ಅದನ್ನು ರಿಮೈಂಡ್ ಮಾಡೋಕ್ಕೆ ಬಂದಿರೋದು, ಅದನ್ನು ಅಕ್ನಾಲೇಜ್ ಮಾಡೋಕೆ ಬಂದಿರೋದು, ಅದನ್ನು ಹೊಗಳೋದಕ್ಕೆ ಬಂದಿರೋದು, ನಿಮ್ಮನ್ನು ಹೊಗಳೋದಕ್ಕೆ ಬಂದಿರೋದು. ಲೈಕ್ ಯು ಆರ್ ಸೋ ಪವರ್ಫುಲ್. ಸೋ ಲೈಕ್ ಈ ಸ್ಪಿರಿಟ್, ಈ ಎನರ್ಜಿ ಬಂದು, ಈ ಫೈರ್ ಎನರ್ಜಿ ಬಂದು ತೋರಿಸ್ತಾ ಇರೋದು ನಿಮ್ಮ ಸೋಲಿಗೆ ರೆಫರ್ ಮಾಡ್ತಾ ಇರೋವಂಥದ್ದು. ನಿಮ್ಮ ಸೋಲ್ ಫೈರ್ ಏನಿದೆ, ನಿಮ್ಮ ಒಳಗಡೆ ಇರೋವಂಥ ಆ ಪ್ಯಾಷನ್ ಏನಿದೆ, ಇಟ್ ಈಸ್ ವೆರಿ ವೆರಿ ಸ್ಟ್ರಾಂಗ್. ನೀವು ಒಂದು ಸಲ ಯಾವುದಕ್ಕೆ ನೀವು ಮನಸ್ಸಿಡ್ತೀರಾ ಅದನ್ನು ಸಾಧಿಸೋ ತನಕ ಬಿಡೋದಿಲ್ಲ. ಸೊ ಆ ಒಂದು ಸ್ಟ್ರೆಂತ್ನ ಅವರು ಹೈಲೈಟ್ ಮಾಡ್ತಾ ಇರೋದು ಇವತ್ತು ನಿಮಗೆ. ನೀವೇನಾದರೂ ಇತ್ತೀಚೆಗೆ ಡಿಮೋಟಿವೇಟ್ ಆಗಿದ್ದರೆ, ನನ್ನ ಕೈಲಿ ಇದಾಗತ್ತಾ ಅಂತ ಅಂದ್ಕೊಂಡಿದ್ರೆ, ಸ್ವಲ್ಪ ಏನಾದರೂ ಮಾಡೋದಕ್ಕೆ ಮುಂಚೆ ಹಿಂದೆ ಹೊಡಿತಿದ್ರೆ, ಸ್ವಲ್ಪ ಆ ಭಯ ಎಲ್ಲ ಇದ್ದರೆ ನಿಮ್ಮ ಜೀವನದಲ್ಲಿ ಸದ್ಯದ ಪರಿಸ್ಥಿತಿ ಬಗ್ಗೆ, ನಿಮ್ಮ ಆ್ಯನ್ಸಿಸ್ಟರ್ಸ್ ಹೇಳ್ತಾ ಇರೋದು, ಡೋಂಟ್ ಫಿಯರ್, ಯು ಆರ್ ಸೋ ಸ್ಟ್ರಾಂಗ್. ಫೈರ್ ಎನರ್ಜಿ, ಸ್ಪಿರಿಚುವಲ್ ಎನರ್ಜಿ, ಲುಕ್ ಎಟ್ ದ್ಯಾಟ್ 1 and 1. ಮತ್ತು ನಿಮ್ಮ ಕ್ರೌನ್ ಚಕ್ರ ಟೋಟಲಾಗಿ ಆ್ಯಕ್ಟಿವೇಟ್ ಆಗಿರೋ ಥರ, ನಿಮಗೆ ಮೆಸೇಜಸ್ ಬರ್ತಾ ಇರೋ ಥರ, ಸ್ಪಿರಿಟ್ ಗೈಡೆನ್ಸು, ಸ್ಪಿರಿಚುವಲ್ ಗೈಡೆನ್ಸು ನಿಮ್ಮ ಜೊತೆ ಇರೋದು. ಮತ್ತು ಈ ಕಾರ್ಡಲ್ಲೂ ಅಷ್ಟೇ, ವಿ ಹ್ಯಾವ್ ಲಾಟ್ ಆಫ್ ಸರ್ಕಲ್ಸ್. ಸೊ ಸರ್ಕಲ್ ಈಸ್ ಆಲ್ವೇಸ್ ಪ್ರೊಟೆಕ್ಷನ್. ಸೊ ನಿಮ್ಮ ಆ್ಯನ್ಸಿಸ್ಟರ್ಸ್ ಬಂದು ನಿಮ್ಮ ದಾರಿನಲ್ಲಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇರೋದು, ನಿಮ್ಮನ್ನ ಗೈಡ್ ಮಾಡ್ತಾ ಇರೋದು. ಈ ಕಾರ್ಡಲ್ಲೂ ಕಣ್ಣು ಮುಚ್ಕೊಂಡಿದ್ದೀರಾ ಅಂದರೆ ಬರುವಂಥ ಇನ್ಫಾರ್ಮೇಷನನ್ನು ನೀವು ತೊಗೊಳ್ತಾ ಇರೋದು. ಈ ಕಾರ್ಡಲ್ಲಿ ನಿಮ್ಮ ಕ್ರೌನ್ ಚಕ್ರ ಹೈಲೈಟ್ ಆಗಿರೋದು. ಸೊ ನಿಮಗೆ ಬರ್ತಾ ಇರೋವಂಥ ಸಂದೇಶ ಅದು ಸ್ಪಿರಿಚುವಲ್ ವರ್ಲ್ಡಿಂದ. ಸೊ ಯು ಆರ್ ಡೂಯಿಂಗ್ ಅಮೇಝಿಂಗ್. ಗ್ರೂಪ್ ನಂಬರ್ 1 and group number 1. So 111. So very very aligned spiritual world and also memories of love. This is purely ನಿಮ್ಮ ancestors energy. ಬರೀ ancestors ಅಷ್ಟೇ ಅಲ್ಲ, ಬರೀ ಪೂರ್ವಜರು ಅಷ್ಟೇ ಅಲ್ಲ, ಈ ಲೈಫ್ ಟೈಮಲ್ಲಿ ಯಾರು ನಿಮ್ಮನ್ನು ಅಗಲಿ ಹೋಗಿದ್ದಾರೆ, ನಿಮ್ಮ ಜೊತೆ ಇದ್ದವರು, ಅವರು ಕೂಡ ನಿಮ್ಮ ಬಗ್ಗೆ ಆ ಪ್ರೌಡ್ನೆಸ್ನ ನಿಮಗೆ ವ್ಯಕ್ತಪಡಿಸ್ತಾ ಇರೋದು. ಯು ಆರ್ ಡೂಯಿಂಗ್ ಅಮೇಝಿಂಗ್ ಅಂತ ಹೇಳ್ತಾ ಇರೋದು.
ಅಷ್ಟು ಸುಲಭವಾಗಿರಲಿಲ್ಲ ನಿಮ್ಮ ಜೀವನ, ಬಟ್ ನೀವು ಇದನ್ನ ಹ್ಯಾಂಡಲ್ ಮಾಡ್ತಾ ಇರೋ ರೀತಿ ಇಟ್ ಈಸ್ ಜಸ್ಟ್ ಸೋ ಬೋಲ್ಡ್, ಸೋ ಕಾನ್ಫಿಡೆಂಟ್ ಆ್ಯಂಡ್ ಕರೇಜಿಯಸ್. ಸೊ ಈ ಕಾರ್ಡ್ ಬಂದು ಇಟ್ ಈಸ್ ಡೆಫಿನೆಟ್ಲಿ ನಿಮ್ಮನ್ನು ಈ ಲೈಫ್ ಟೈಮಲ್ಲಿ ಅಗಲಿರೋ ಅಂಥವ್ರು ಯಾರನ್ನು ನೀವು ಕಳ್ಕೊಂಡಿದ್ದೀರಾ ಅವರಿಂದ ಕೂಡ ಬರ್ತಾ ಇರೋವಂಥ ಸಂದೇಶ. ನೀವು ಅವರನ್ನು ನೆನೆಸ್ಕೊಂಡಾಗೆಲ್ಲ ಅವರು ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ. ಅವ್ರ ಜೊತೆ ಮಾತುಕತೆ ಮಾಡೋದಿರ್ಬೋದು, ಅವರಿಗೆ ಪೂಜೆ ಮಾಡೋದಿರ್ಬೋದು, ನೀವು ಅವರಿಗೆ ಏನಾದರೂ ಆಫರಿಂಗ್ ಕೊಡೋದಿರ್ಬೋದು, ನೀವೇನೇ ಕೊಡ್ತಿದ್ರು ಏನೇ ಮಾತಾಡ್ತಿದ್ರು ಯಾವಾಗಲೇ ನೆನೆಸ್ಕೊಳ್ತಾ ಇದ್ರು ಅವರ ಥಾಟ್ ಕೂಡ ಆ ಸಮಯದಲ್ಲಿ ನಿಮಗೆ ಕನೆಕ್ಟ್ ಆಗಿರುತ್ತೆ. ನೀವು ಯಾವತ್ತೂ ದೂರ ಆಗಿಲ್ಲ. ಅಂದರೆ ಮೊದಲಿಗಿಂತ ಅಂದರೆ ಹ್ಯೂಮನ್ ಫಾರ್ಮಲ್ಲಿ ಬಾಡಿಯಲ್ಲಿ ಇದ್ದಾಗಿಂತನೂ ಜಾಸ್ತಿ ಹತ್ತಿರದಲ್ಲಿ ಇವಾಗಿರೋದು. ಏಕೆಂದರೆ ನಾವಿವಾಗ ಒಂದು 500 ಕಿಲೋಮೀಟರ್ಸ್ ದೂರ ಇದ್ದರೆ ಇಮ್ಮಿಡಿಯೇಟಾಗಿ ನೀವು ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗೋಕ್ಕಾಗೋದಿಲ್ಲ ನೆನೆಸ್ಕೊಂಡಿದ್ದು ಮಾತ್ರಕ್ಕೆ. ಬಟ್ ಈ ಸಮಯದಲ್ಲಿ ಈಗ ಆ ಟ್ರಾನ್ಸಿಷನ್ ಆದಮೇಲೆ, ಆ ಸ್ಪಿರಿಟ್ ರೆಲ್ಮ್ಗೆ ಮೂವ್ ಆದಮೇಲೆ ಅವರು ನೀವು ಬರೀ ಒಂದು ನೆನೆಸ್ಕೊಂಡ್ರೆ ಸಾಕು, ಅವ್ರ ಹೆಸರು ಅಂದ್ಕೊಂಡ್ರೆ ಸಾಕು, ಆಲ್ರೆಡಿ ಅವ್ರು ನಿಮ್ಮ ಜೊತೆ ನಿಮ್ಮ ಥಾಟ್ ಮುಖಾಂತರ ಅವರು ಕನೆಕ್ಟ್ ಆಗಿರ್ತಾರೆ. ನಿಮ್ಗೆ ಪ್ರೀತಿನ ಅವರು ಕಳಿಸ್ತಾ ಇರ್ತಾರೆ, ಅವರ ಬ್ಲೆಸ್ಸಿಂಗ್ಸ್ನ ನಿಮಗೆ ಕಳಿಸ್ತಾ ಇರ್ತಾರೆ. ಸೊ ಯು ಆರ್ ನೆವರ್ ಅಲೋನ್. ವಿ ಹ್ಯಾವ್ ನೆವರ್ ಸಪ್ರೇಟೆಡ್. ಯಾವಾಗಲೂ ನಾವು ನಿಮ್ಮಿಂದ ದೂರ ಆಗಿಲ್ಲ, ದೂರ ಆಗೋದು ಇಲ್ಲ. ಯಾವಾಗಲೂ ನಿಮ್ಮ ಜೊತೆ ನಿಮ್ಮ ಸಪೋರ್ಟ್ ಆಗಿ, ನಿಮ್ಮ ಗೈಡ್ ಆಗಿ, ನಿಮ್ಮ ಗಾರ್ಡಿಯನ್ ಆಗಿ, ನಿಮ್ಮ ಪ್ರೊಟೆಕ್ಟರ್ ಆಗಿ ನಿಮ್ಮ ಜೊತೆ ಇರ್ತೀವಿ. ನೀವು ನಿಮ್ಮ ದಾರಿ ಬಗ್ಗೆ ಫೋಕಸ್ಡ್ ಆಗಿ ಮುಂದೆ ಹೋಗಿ. ಇವತ್ತಿನ ರೀಡಿಂಗಲ್ಲಿ ಆಲ್ ವಿ ವಾಂಟ್ ಟು ಟೆಲ್, ನಿಮ್ಮ ಆ್ಯನ್ಸಿಸ್ಟರ್ಸು ನನ್ನ ಮುಖಾಂತರ ಮತ್ತು ನನ್ನ ಕಡೆಯಿಂದನೂ ಕೂಡ ವಿ ಆರ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ಆಫ್ ಯು ಗ್ರೂಪ್ ನಂಬರ್ 1. ಸೊ ನಿಮ್ಮನ್ನು ನೀವು ಡೌಟ್ ಪಡ್ದಿರಾ, ಧೈರ್ಯವಾಗಿ ನಿಮ್ಮ ಜೀವನದಲ್ಲಿ ನೀವೇನೇನ ಸಾಧಿಸ್ಬೇಕಂತ ಅಂದ್ಕೊಳ್ತಿದ್ದೀರಾ, ಹಿಂದೆ ನೋಡ್ದಿರಾ ಮುಂದೆ ಹೋಗ್ತಾ ಹೋಗಿ. ನಿಮಗೆ ಎಷ್ಟೊಂದು ಸಪೋರ್ಟ್ ಇದೆ, ಎಷ್ಟೊಂದು ಗೈಡೆನ್ಸ್ ಇದೆ, ಎಷ್ಟೊಂದು ಪ್ರೊಟೆಕ್ಷನ್ ಇದೆ ನಿಮ್ಮ ಆ್ಯನ್ಸಿಸ್ಟರ್ಸಿಂದ. ನಮ್ಮ ಆ್ಯನ್ಸಿಸ್ಟರ್ಸ್ ಪ್ರೊಟೆಕ್ಷನ್ನು ಮತ್ತು ಅವ್ರ ಸಪೋರ್ಟ್ ಇದ್ದರೆ ಸಾಕು, ನಾವೇನೇನು ಬೇಕಾದರೂ ಸಾಧಿಸ್ಬೋದು. ಇಡೀ ಸ್ಪಿರಿಟ್ ವರ್ಲ್ಡಲ್ಲಿ ಎಲ್ಲರಿಗಿಂತ ಜಾಸ್ತಿ ನಮಗೆ ಬೇಕಾಗಿರೋಂಥ ಸಪೋರ್ಟು ನಮ್ಮ ಆ್ಯನ್ಸಿಸ್ಟರ್ಸ್ದು. ಯಾಕೆಂದರೆ ಅವ್ರಿಗೆ ಗೊತ್ತಿದೆ ನಾವು ಯಾಕೆಂದರೆ ಅವರ ಫ್ಯಾಮಿಲಿ ಅವರ ಲೀನಿಯೇಜಲ್ಲಿ ಇರೋದ್ರಿಂದ ಅವ್ರಿಗೆ ಪರ್ಸ್ನಲ್ ಇಂಟ್ರೆಸ್ಟ್ ಇರುತ್ತೆ ನಮ್ಮ ಬೆಳವಣಿಗೆ ಬಗ್ಗೆ. ಸೊ ಅವ್ರ ಬೆಂಬಲ ನಿಮ್ಮ ಜೊತೆ ಇಷ್ಟು ಸ್ಟ್ರಾಂಗ್ ಆಗಿರೋದ್ರಿಂದ ಯು ಆರ್ ಗೋಯಿಂಗ್ ಟು ಬಿ ಅಮೇಝಿಂಗ್. ಆಲ್ ರೈಟ್. ಸೊ ಅದು ನಿಮ್ಮ ಆ್ಯನ್ಸಿಸ್ಟರ್ಸಿಂದ ಬರ್ತಾ ಇರುವಂಥ ಬ್ಯೂಟಿಫುಲ್ ಗೈಡೆನ್ಸ್ ಅನ್ನೋದಕ್ಕಿಂತ ಪೆಪ್ ಟಾಕ್, ಚಿಯರ್ ಲೀಡರು ನಿಮ್ಮ ಆ್ಯನ್ಸಿಸ್ಟರ್ಸ್ ನಿಮಗೆ. ಆ್ಯಂಡ್ ನಿಮ್ಮ ಮೋಟಿವೇಶ್ನಲ್ ಸ್ಪೀಕರ್ಸು ನಿಮ್ಮ ಆ್ಯನ್ಸಿಸ್ಟರ್ಸ್ ಇವತ್ತು ನಿಮಗೆ. ಹೋಪ್ಫುಲಿ ಈ ಮೆಸೇಜಸ್ ನಿಮ್ಮ ಸ್ಪಿರಿಟ್ನ ಅಪ್ಲಿಫ್ಟ್ ಮಾಡಿದೆ, ನಿಮಗೆ ಖುಷಿಯಾಗಿದೆ ಅಂತ ಅಂದ್ಕೊಳ್ತೀನಿ. ಐ ಆಮ್ ಸೂಪರ್ ಹ್ಯಾಪಿ. ಅವ್ರ ಎನರ್ಜಿನ ಎಲ್ಲ ಫೀಲ್ ಮಾಡಿ, ಬಿಕಾಸ್ ಇಟ್ ವಾಸ್ high energies. ಆಲ್ರೈಟ್, ಗ್ರೂಪ್ ನಂಬರ್ 1 ನಿಮ್ಗೆ ಇಷ್ಟ ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನ್ಸಾಗ ಏನು ಇಡ್ಸತ್ತೆ ಜಾಸ್ತಿ ಮಾಡಿ. ಆ್ಯಂಡ್ ವಿ ಆರ್ ಸೋ ಪ್ರೌಡ್ ಆಫ್ ಯು ಗ್ರೂಪ್ ನಂಬರ್ 1. ಯು ಆರ್ ಅಮೇಝಿಂಗ್. ಆಲ್ ರೈಟ್. ಸೊ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಬಾಯ್. ಗ್ರೂಪ್ ನಂಬರ್ 2 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗ್. ನಿಮ್ಮ ಆ್ಯನ್ಸಿಸ್ಟರ್ಸಿಂದ ಈ ಮೆಸೇಜಸ್ಸು ಅಥವಾ ಮಾತುಕತೆ ನಿಮ್ಮ ಪ್ರಸ್ತುತ ಪರಿಸ್ಥಿತಿ ಬಗ್ಗೆ ಅಥವಾ ಇನ್ ಜನರಲ್ ಆಗಿ ಏನು ಹೇಳ್ತಾ ಇದ್ದಾರೆ ನೋಡೋಣ. ಮೊದಲನೇದಾಗಿ ನಿಮ್ಮ ಆ್ಯನ್ಸಿಸ್ಟರ್ಸಿಂದ ಬರ್ತಾ ಇರೋಂಥ ಮೆಸೇಜಸ್ಸು, ಫಸ್ಟ್ ಆಫ್ ಆಲ್ ಇದು ಕ್ಯಾಟ್ ಎನರ್ಜಿ. ಮತ್ತು ಈ ಎನರ್ಜಿ ಬಂದು ಇಟ್ಸ್ ಲೈಕ್ ಕ್ವೀನ್ ಆಫ್ ವಾಂಡ್ಸ್ ಎನರ್ಜಿ, ಮಿಸ್ಟಿಕಲ್ ಎನರ್ಜಿ, ಕರಿಸ್ಮ್ಯಾಟಿಕ್ ಎನರ್ಜಿ, ಲೀಡರ್ಶಿಪ್ ಎನರ್ಜಿ, ಇಂಡಿಪೆಂಡೆಂಟ್ ಎನರ್ಜಿ. ಯಾರು ಏನು ಹೇಳ್ತಾ ಇದ್ದಾರೆ ಅಂತ ತಲೆ ಕೆಡಿಸ್ಕೊಳ್ದಿರಾ ಮುಂದೆ ನುಗ್ಗಿ ಹೋಗಿ ಮಾಡಬೇಕಾಗಿರೋದನ್ನ ಮಾಡಿ ಜಯಿಸ್ಕೊಂಡು ಬರೋ ಅಂಥ ಎನರ್ಜಿ ಇದು. ಎಲ್ಲಿ ಯಾರೇನು ಅಂದ್ಕೊಳ್ತಾರೆ ಅಂತ ತಲೆ ಕೆಡಿಸ್ಕೊಳ್ದಿರಾ, ಹಿಂದೆ ಮುಂದೆ ನೋಡ್ದಿರಾ ಫುಲ್ ಫ್ಲೆಜ್ಡಾಗಿ ಹೋಗಿ ನಮಗೆ ಬೇಕಾಗಿರೋವಂಥದ್ದನ್ನು ಸಾಧಿಸುವಂಥ ಎನರ್ಜಿ ಇದು. ಸೊ ನಿಮ್ಮ ಆ್ಯನ್ಸಿಸ್ಟರ್ಸ್ ಹೇಳ್ತಾ ಇರೋದು, ನೀವು ಏನೇ ಮಾಡೋಕ್ಕೆ ಹೋಗ್ತಿದ್ರು ನಿಮಗೆ ನಮ್ಮ ಬೆಂಬಲ ಇರುತ್ತೆ. ಬಟ್ ನಿಮ್ಮನ್ನು ಸ್ಟಾಪ್ ಮಾಡೋದು, ನಿಮ್ಮ ಡೌಟ್ಸ್ ಮಾತ್ರನೇ ನಿಮ್ಮನ್ನು ಸ್ಟಾಪ್ ಮಾಡೋದು. ನೀವೇನಾದರೂ ಮಾಡಬೇಕಾದ್ರೆ ನಿಮ್ಮನ್ನು ನೀವು ಪ್ರಶ್ನಿಸ್ಕೊಳ್ಳೋದು, ಅಥವಾ ಯಾರೇನು ಅಂತಾರೆ ಅಂತ ಅಂದ್ಕೊಳ್ಳೋದು, ಅಥವಾ ಅವ್ರು ಒಪ್ಕೊಳ್ತಾ ಇದ್ದಾರಾ, ಇವ್ರು ಅಪ್ರೂವ್ ಮಾಡ್ತಾ ಇದ್ದಾರಾ, ಇವ್ರಿಗೇನು ಅನ್ನಿಸ್ತಾ ಇದೆ, ಅವ್ರಿಗೇನು ಅನ್ನಿಸ್ತಾ ಇದೆ ಅಂಥೇಳಿ ಒಂದು 100 ಜನದ ಹತ್ರ ಪರ್ಮಿಷನ್ ತೊಗೊಂಡು
ಎಲ್ರಿಗೂ ಹ್ಞೂ ಅಂದಮೇಲೆ ಪರಿಸ್ಥಿತಿನೆಲ್ಲ ಆಲೋಚನೆ ಮಾಡಿ ಇಷ್ಟೆಲ್ಲ ನೀವು ಕೆಲಸ ಮಾಡಿ ನೀವು ಮುಂದೆ ಹೋಗೋಷ್ಟರಲ್ಲಿ ಐಡಿಯಾ ವೀಕ್ ಆಗೋಗಿರುತ್ತೆ, ಅದಕ್ಕೆ ಇರೋವಂಥ ಪವರ್ ಕಡಿಮೆ ಆಗೋಗಿರುತ್ತೆ. ಸೊ ನಿಮ್ಮ ಆನ್ಸೆಸ್ಟರ್ಸ್ ಹೇಳ್ತಾ ಇರೋದು ಯು ಆರ್ ಕೇಪಬಲ್ ಈ ಸ್ಪಾಟ್ಲೈಟಲ್ಲಿರೋದಕ್ಕೆ. ಇನ್ ಕೇಸ್ ನೀವು ಈ ಸೋಷಿಯಲ್ ಮೀಡಿಯಾನಲ್ಲೆಲ್ಲ ಏನಾದರೂ ಮಾಡಬೇಕಂತ ಅಂದ್ಕೊಂಡಿದ್ರೆ, ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೇಕು ಅಂದ್ಕೊಂಡಿದ್ರೆ, ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಬೇಕು ಅಂದ್ಕೊಂಡಿದ್ರೆ, ವ್ಲಾಗಿಂಗ್, ರೈಟಿಂಗ್, ಆರ್ಟಿಸ್ಟು, ಪೇಂಟರ್ಸು, ಡಾನ್ಸರ್ಸು, ಪೋಯೆಟ್ಸು, ಎನಿಥಿಂಗ್ ಕ್ರಿಯೇಟಿವ್ ವರ್ಕ್, ನಿಮ್ಮದೇ ಆದಂಥ ಬಿಸ್ನೆಸ್ಸು ಕೂಡ. ದಿಸ್ ಕಾರ್ಡ್ ಈಸ್ ಆಲ್ ಅಬೌಟ್ ಇಂಡಿಪೆಂಡೆನ್ಸ್ ಆ್ಯಂಡ್ ಫ್ರೀಡಮ್, ಗ್ರೂಪ್ ನಂಬರ್ 2. ಸೊ ನೀವು ಈ ಲೈಫ್ ಟೈಮಲ್ಲಿ ಬಂದಿರೋದು ಈ ಭೂಮಿ ಮೇಲೆ ಈ ಸಮಯದಲ್ಲಿ ನಿಮ್ಮ ಫ್ರೀಡಮ್ನ ನೀವು ಕ್ಲೇಮ್ ಮಾಡೋದಕ್ಕೆ, ರೆಸ್ಟ್ರಿಕ್ಷನ್ಗಳಿಂದ ಎಲ್ಲ ಬ್ರೇಕ್ ಫ್ರೀ ಆಗಿ ನಿಮಗೆ ಬೇಕಾಗಿರುವಂಥ ಜೀವನನ ನೀವು ರೂಪಿಸ್ಕೊಳ್ಳೋದಕ್ಕೆ, ನಿಮಗೆ ಖುಷಿ ಕೊಡುವಂಥ ಕೆಲಸನ ಜಾಸ್ತಿ ಮಾಡೋದಕ್ಕೆ, ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಯಾವುದು ನಿಮ್ಮ ಎಸ್ಪೆಷಲಿ ಬಿಸ್ನೆಸ್ಸು, ಕರಿಯರು ಮತ್ತು ಈ ಆರ್ಟ್ ವಿಚಾರದಲ್ಲಿ ನಿಮ್ಮದೇ ಆದಂಥ ಛಾಪನ್ನ ಈ ಭೂಮಿನಲ್ಲಿ ಬಿಡೋದಕ್ಕೆ ಅಂತ ಹೇಳಿ ನೀವು ಬಂದಿರೋದು. ನೀವೆಲ್ಲರನ್ನೂ ಫಾಲೋ ಮಾಡೋದಕ್ಕಲ್ಲ. ಯು ಆರ್ ಹಿಯರ್ ಟು ಬಿ ಅ ಲೀಡರ್, ಗ್ರೂಪ್ ನಂಬರ್ 2. ಸೊ ನಿಮ್ಮ ಆನ್ಸೆಸ್ಟರ್ಸ್ ಹೇಳ್ತಾ ಇರೋದು ಆ ಲೀಡರ್ಶಿಪ್ ಎನರ್ಜಿ ನಿಮ್ಮ ಬ್ಲಡ್ಡಲ್ಲಿ, ನಿಮ್ಮ DNA ತುಂಬ ಸ್ಟ್ರಾಂಗ್ ಆಗಿರೋದು. ನೀವು ಬೇರೆಯವ್ರಿಗೆ ಕೆಲಸ ಮಾಡೋಕ್ಕೆ ಹೋದಾಗ ಅಷ್ಟು ಸುಲಭವಾಗಿ ನಿಮ್ಮ ಐಡಿಯಾಸ್ನ ಜನರು ಒಪ್ಕೊಳ್ಳಿಲ್ಲ ಅಂದರೆ ಅಷ್ಟು ಸುಲಭವಾಗಿ ನೀವು ಬಿಟ್ಕೊಡೋದಿಲ್ಲ. ಯುವರ್ ಐಡಿಯಾಸ್ ಆರ್ ವೆರಿ ಟ್ಯಾಲೆಂಟೆಡ್, ಸ್ಮಾರ್ಟ್ ಐಡಿಯಾಸ್ ನಿಮಗೆ ಬರೋದು. ಬಟ್ ನಿಮ್ಮ ಬಗ್ಗೆ ನೀವು ಡೌಟ್ ಪಟ್ಟಾಗ ಐಡಿಯಾಸ್ನೆಲ್ಲ ಇಗ್ನೋರ್ ಮಾಡಿಬಿಡ್ತೀರಾ, ಅಥವಾ ಅದಕ್ಕೆ ಕೊಡಬೇಕಾಗಿರುವಂಥ ವ್ಯಾಲ್ಯೂ ಕೊಡೋದಿಲ್ಲ, ಅಥವಾ ಅದನ್ನು ಫಾಲೋ ಥ್ರೂ ಮಾಡೋದಿಲ್ಲ. ಸೊ ಹಾಗಾಗಿ ನಿಮಗೆ ಬರೋವಂಥ ಐಡಿಯಾನ ಇಗ್ನೋರ್ ಮಾಡೋದ್ರಿಂದಾಗಿ ನಿಮಗೆ ಸಿಗಬೇಕಾಗಿರೋಂಥ ಕ್ರೆಡಿಟು ಅಥವಾ ನಿಮಗೆ ಬರಬೇಕಾಗಿರೋಂಥ ಸಕ್ಸಸ್ಸು ನಿಮಗೆ ಸಿಗದೆ ಇರೋದಕ್ಕೆ ಕಾರಣ ನೀವು ನಿಮ್ಮ ಇಂಟ್ಯೂಷನು, ನಿಮ್ಮ ಹಾರ್ಟ್ ಏನು ಹೇಳ್ತಾ ಇದೆ ಅದನ್ನು ಫಾಲೋ ಮಾಡ್ತಾ ಇಲ್ಲ. ಯಾವಾಗ ನೀವು ಬೇರೆಯವ್ರನ್ನ ಫಾಲೋ ಮಾಡೋದಕ್ಕೆ ಹೋಗ್ತೀರಾ, ಯಾವಾಗ ನೀವು ಬೇರೆಯವ್ರ ಥರ ನೀವು ಮಾಡೋದಕ್ಕೆ ಹೋಗ್ತೀರಾ, ಯಾವಾಗ ನೀವು ಬೇರೆಯವ್ರ ಥರ ಇರೋದಕ್ಕೆ ಹೋಗ್ತೀರಾ, ಅವ್ರು ಈ ರೀತಿ ಇದ್ದಾರೆ ಸೊ ಹಾಗಾಗಿ ನಾನು ಅದೇ ರೀತಿ ಇರಬೇಕೇನೋ ಅನ್ನೋ ಥರ ಬೇರೆಯವ್ರ ರೀತಿ ನೀವಿರೋವಂಥ ಪ್ರಯತ್ನ ಪಟ್ಟಾಗ ಯು ವಿಲ್ ನಾಟ್ ಬಿ ಸಕ್ಸಸ್ಫುಲ್, ಗ್ರೂಪ್ ನಂಬರ್ 2. ಎಸ್ಪೆಷಲಿ ನೀವು ಯೂಶಲಿ ಅಲ್ಲ, ದಟ್ ಈಸ್ ವಾಟ್ ಹ್ಯೂಮನ್ ಬೀಯಿಂಗ್ಸ್ ಈ ಭೂಮಿ ಮೇಲೆ ಇರೋದು. ಒಬ್ಬರನ್ನ ಒಬ್ಬರು ಜೆರಾಕ್ಸ್ ಕಾಪಿ ಮಾಡೋದಕ್ಕಲ್ಲ ನಾವು ಭೂಮಿ ಮೇಲೆ ಇರೋದು. ಯು ಹ್ಯಾವ್ ಟು ಬಿ ಯು, ಐ ಹ್ಯಾವ್ ಟು ಬಿ ಮೀ. ನಾನು ನೀತುವಾಗೇ ಇರಬೇಕು, ನೀವಾಗಿರಬೇಕು. ಸೊ ಯಾರು ಏನಂತ ಬಂದಿದ್ದಾರೋ ಈ ಭೂಮಿ ಮೇಲೆ, ಅವರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಅವರ ಟ್ಯಾಲೆಂಟ್ಸ್ ಏನು, ಅವರ ಸ್ಕಿಲ್ಸ್ ಏನು, ಅವರ ಸ್ಟ್ರೆಂತ್ಸ್ ಏನು, ಅವರ ವೀಕ್ನೆಸ್ಸಸ್ ಏನು, ಅವರ ಆರ್ಟ್ ಏನು, ಅವರ ವಾಯ್ಸ್ ಏನು. ಸೊ ಅದನ್ನು ತಿಳ್ಕೊಂಡು ಅದನ್ನು ಈ ಭೂಮಿಗೆ ಉಡುಗೊರೆಯಾಗಿ ಕೊಡೋದು ನಮ್ಮ ಧರ್ಮ. ಈ ಭೂಮಿ ಮೇಲೆ ಎಲ್ಲರೂ ಯಾವ ರೀತಿ ಇದ್ದಾರೆ ಅದೇ ರೀತಿ ನಾವು ಇರೋದಕ್ಕಲ್ಲ ನಾವು ಭೂಮಿ ಮೇಲೆ ಬಂದಿರೋದು. ಸೊ ನೀವು ಯಾವಾಗ ಬೇರೆಯವರ ರೀತಿ ಅಥವಾ ಬೇರೆಯವ್ರ ಥರ ಮಾಡೋದಕ್ಕೆ ಹೋಗ್ತೀರಾ, ನಿಮ್ಮ ಸಕ್ಸಸ್ಸು ಹಿಂಡರ್ ಆಗುತ್ತೆ, ಅಂಥ ಒಂದು ಪ್ರೋಗ್ರೆಸ್ ಇರೋದಿಲ್ಲ. ಅದೇ ನಿಮ್ಮದೇ ಆದಂಥ ಯುನೀಕ್ನೆಸ್ನ ನೀವು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಆ ಸಕ್ಸಸ್ ಅನ್ನೋದು ನಿಮಗೆ ಆ ಸಕ್ಸಸ್ ಅನ್ನೋದು ನಿಮಗೆ ಈಸಿಯಾಗಿ ಬರೋದಕ್ಕೆ ಶುರು ಆಗುತ್ತೆ. ಅಗೇನ್ ನಿಮ್ಮ ಮೇನ್ ಪರ್ಪಸ್ಸು ಭೂಮಿ ಮೇಲೆ, ಗ್ರೂಪ್ ನಂಬರ್ 2, ನಿಮ್ಮ ಆನ್ಸೆಸ್ಟರ್ಸ್ ಒತ್ತಿ ಹೇಳ್ತಾ ಇರೋದು ನಿಮ್ಮ ಫ್ರೀಡಮ್, ನಿಮ್ಮ ಇಂಡಿಪೆಂಡೆನ್ಸ್, ನಿಮ್ಮ ಐಡೆಂಟಿಟಿ, ನಿಮ್ಮದೇ ಆದಂಥ ಐಡೆಂಟಿಟಿನ ನೀವು ಕ್ರಿಯೇಟ್ ಮಾಡೋದಕ್ಕೆ ಬಂದಿರೋದು ಈ ಭೂಮಿ ಮೇಲೆ. ಸೊ ಬೇರೆಯವ್ರ ಐಡೆಂಟಿಟಿ ಕೆಳಗಡೆ ನೀವಿರೋದಲ್ಲ. ಯು ಹ್ಯಾವ್ ಟು ಬಿ ಯೋರ್ ಓನ್ ಪರ್ಸನ್ ಆ್ಯಂಡ್ ಯು ಆರ್ ದ ಲೀಡರ್. ಹಂಗಂತ ಬೇರೆಯವ್ರನ್ನ ಫಾಲೋ ಮಾಡಬಾರ್ದು ಅಂತ ಅಲ್ಲ, ಬಟ್ ಫಾಲೋ ಮಾಡೋದನ್ನ ನಿಮಗೆ ಕೆಪಾಸಿಟಿ ಇಲ್ಲ ಅಂತಲ್ಲ, ಬೇರೆಯವ್ರು ಯಾವ ರೀತಿ ಇದ್ದಾರೆ ಅದನ್ನು ನಿಮ್ಮ ಜೀವನಕ್ಕೆ ಯಾವ ರೀತಿ ನಿಮ್ಮ ಸ್ಟೈಲಲ್ಲಿ ಅಳವಡಿಸ್ಕೋಬೋದು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ. ಏಕೆಂದರೆ ಎಷ್ಟೊಂದು ಪುಸ್ತಕಗಳು ಓದ್ತೀವಿ, ಎಷ್ಟೊಂದು ಆಲ್ರೆಡಿ ಅಚೀವ್ ಮಾಡಿರೋರನ್ನ ನೋಡ್ತೀವಿ. ಸೊ ಅವ್ರ ಬಗ್ಗೆ ನೋಡಿದಾಗ, ಅವ್ರ ಬಗ್ಗೆ ತಿಳ್ಕೊಂಡಾಗ ನಾವು ಅವ್ರನ್ನ ಫಾಲೋ ಮಾಡಬೇಕಾಗಿಲ್ಲ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಸೋಷಿಯಲ್ ಮೀಡಿಯಾ ಫಾಲೋಯಿಂಗ್, ಸಬ್ಸ್ಕ್ರೈಬ್ ಮಾಡೋದು, ಫಾಲೋ ಮಾಡೋದು ಅದಲ್ಲ, ಕಾಪಿ ಮಾಡುವಂಥದ್ದು. ಲೈಕ್ ಅವ್ರು ಹೇಗಿದ್ದಾರೆ ನಾನು ಅದೇ ರೀತಿ ಇರೋ ಪ್ರಯತ್ನ ಪಡ್ತೀನಿ ಅಂಥೇಳಿ. ಸೊ ದ್ಯಾಟ್ ಈಸ್ ನಾಟ್ ಗೋಯಿಂಗ್ ಟು ವರ್ಕ್ ನಿಮಗೆ, ಗ್ರೂಪ್ ನಂಬರ್ 2. ನೀವು ಇಲ್ಲಿ ಇರೋದು ಈ ಭೂಮಿ ಮೇಲೆ ನಿಮ್ಮ ಐಡೆಂಟಿಟಿನ ನೀವು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೋಸ್ಕರ. ಸೊ ಫಾರ್ ಯು ಗ್ರೂಪ್ ನಂಬರ್ 2 ನಿಮ್ಮ ಆನ್ಸೆಸ್ಟರ್ಸ್ ಹೇಳ್ತಾ ಇರೋದು ಗೋ ಲಿವ್ ವೈಲ್ಡ್ ಅಂತ ಹೇಳಿ. ಆ ವೈಲ್ಡ್ ಸ್ಪಿರಿಟ್ ನೀವು, ಲೀಡರ್ಶಿಪ್ ಸ್ಪಿರಿಟ್ ನೀವು. ಸೊ ಡೋಂಟ್
ಸ್ಟಾಪ್ ಯೋರ್ ಸೆಲ್ಫ್. ನೀವಿಲ್ಲಿರೋದು ಬ್ರೈಟಾಗಿ ಶೈನ್ ಆಗೋದಕ್ಕೆ, ನಿಮ್ಮ ಬೆಳಕಿಂದ ಎಷ್ಟೊಂದು ಜನಕ್ಕೆ ಬೆಳಕು ಕೊಡೋದಕ್ಕೆ, ನಿಮ್ಮದೇ ಆದಂಥ ಬಿಸ್ನೆಸ್ ಶುರು ಮಾಡಿ ಎಷ್ಟೊಂದು ಜನಕ್ಕೆ ಕೆಲಸ ಕೊಡೋದಕ್ಕೆ, ಅಥವಾ ಕೆಲಸ ಕೊಡಬೇಕಂತಲೇ ಏನಿಲ್ಲ, ಬಟ್ ದಟ್ ಈಸ್ ಒನ್ ಆಫ್ ದ ಪಾಸಿಬಿಲಿಟಿ. ಈವನ್ ಅದರ್ವೈಸ್ ನಿಮ್ಮದೇ ಆದಂಥ ದಾರಿನ ನೀವು ಹುಡುಕೊಳ್ಳೋದಕ್ಕೆ. ಈಗ ನಾವು ಟ್ರೆಕ್ಕಿಂಗಿಗೆ ಹೋಗಬೇಕಾದ್ರೆ ಜನರೆಲ್ಲ ನಡೆದು ಆ ದಾರಿ ಕ್ರಿಯೇಟ್ ಆಗಿರುತ್ತೆ ಹುಲ್ ಮಧ್ಯ. ಸೊ ಎಲ್ಲರೂ ಅದೇ ದಾರಿನಲ್ಲೇ ನಡೆಯೋದಕ್ಕೆ ಹೋಗ್ತಾರೆ. ಯಾರೂ ಆ ಪಕ್ಕ ಈ ಪಕ್ಕ ಏನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋದು ತುಂಬ ಕಡಿಮೆ ಜನ. ಬಟ್ ನೀವು ಗ್ರೂಪ್ ನಂಬರ್ 2, ಯು ಆರ್ ಎಕ್ಸ್ಪ್ಲೋರರ್ಸ್. ಎಲ್ಲರೂ ಇದೇ ದಾರಿನಲ್ಲಿ ಹೋಗಿದ್ದಾರೆ. ಈ ಕಡೆಯಿಂದ ಹೋದರೆ ಇನ್ನೇನಾದರೂ ಸಿಗತ್ತಾ ಅಂತ ಹೇಳಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗೋದು. ದಾರಿ ಇಲ್ಲದೆ ಇರೋ ಕಡೆ ದಾರಿನ ನೀವು ಕ್ರಿಯೇಟ್ ಮಾಡ್ಕೊಳ್ಳೋದು. ಬಾಗಿಲು ಇಲ್ಲದೆ ಇರೋ ಕಡೆ ನೀವೇ ನಿಮ್ಮದೇ ಆದಂಥ ಬಾಗಿಲನ್ನ ನೀವು ಆ್ಯಡ್ ಮಾಡೋದಲ್ಲಿ. ಸೊ ಯು ಆರ್ ಹಿಯರ್ ಟು ಕ್ರಿಯೇಟ್ ನಿಮ್ಮ ರಿಯಾಲಿಟಿನ. ಯು ಆರ್ ಎಕ್ಸ್ಟ್ರೀಮ್ಲಿ ಸ್ಟ್ರಾಂಗ್ ಮ್ಯಾನಿಫೆಸ್ಟರ್ಸ್ ಗ್ರೂಪ್ ನಂಬರ್ 2. ನಿಮ್ಮ ಥಾಟ್ಸು, ನಿಮ್ಮ ಮೈಂಡು ಆ ಸ್ಪಿರಿಟ್ ವರ್ಲ್ಡ್ಗೆ ತುಂಬ ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗಿರೋದು. ಯು ನೋ ಎಕ್ಸಾಕ್ಟ್ಲಿ ಎನರ್ಜಿನ ಹೇಗೆ ಮ್ಯಾನುಪ್ಯುಲೇಟ್ ಮಾಡಬೇಕು, ಹೇಗೆ ಮ್ಯಾನಿಫೆಸ್ಟ್ ಮಾಡಬೇಕು ಅನ್ನೋವಂಥ ಕೆಪಾಸಿಟಿ ತುಂಬ ಸ್ಟ್ರಾಂಗ್ ಆಗಿದೆ. ನಿಮ್ಮ ಥಾಟ್ಸ್ ತುಂಬ ಸ್ಟ್ರಾಂಗು. ಸೊ ಏನನ್ನು ಆಲೋಚನೆ ಮಾಡ್ತಾ ಇದ್ದೀರಾ, ನಿಮಗೆ ಪೂರಕವಾಗಿ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ವಿರೋಧವಾಗಿ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ಆಲೋಚನೆನ, ದಟ್ ವಿಲ್ ಡಿಟರ್ಮೈನ್ ನಿಮ್ಮ ಸಕ್ಸಸ್ ಪರ್ಸಂಟೇಜು. ನನ್ನ ಕೈಲಾಗತ್ತೆ ಅಂತ ಆಲೋಚನೆ ಮಾಡ್ತಿದ್ದೀರಾ, ನನ್ನ ಕೈಲಾಗಲ್ಲ ಅಂತ ಆಲೋಚನೆ ಮಾಡ್ತಿದ್ದೀರಾ, ಅಥವಾ ಅವ್ರು ಹೇಳ್ತಿದ್ದಾರೆ ನನ್ನ ಕೈಲಾಗಲ್ವೇನೋ ಅಂತ ಹೇಳಿ ನೀವು ಅದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀರಾ. ಸೊ ವಾಟ್ ಈಸ್ ಯುವರ್ ಥಾಟ್? ನಿಮ್ಮ ಥಾಟ್ ಯಾವ ರೀತಿ ಇದೆ, ಆ ರೇಂಜಿಗೆ ನೀವು ಆ ಸಕ್ಸಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ. ಸೊ ನಿಮ್ಮ ಆನ್ಸೆಸ್ಟರ್ಸ್ ಇವತ್ತು ನಿಮಗೆ ನಿಮ್ಮ ಪವರ್ನ ಅಥವಾ ನಿಮ್ಮ ಸ್ಕಿಲ್ಸ್ನ, ನಿಮ್ಮ ಸೋಲ್ ಪರ್ಪಸ್ನ ಹೇಳೋದಕ್ಕೆ ಬಂದಿರೋದು ಇವತ್ತು ನಿಮ್ಮ ಆನ್ಸೆಸ್ಟರ್ಸು. ಯು ಆರ್ ಹಿಯರ್ ಟು ಎಕ್ಸ್ಪೀರಿಯನ್ಸ್ ಫ್ರೀಡಮ್, ಇಂಡಿಪೆಂಡೆನ್ಸ್ ಆ್ಯಂಡ್ ಕ್ರಿಯೇಟ್. ನಿಮ್ಮ ದಾರಿನ ನೀವು ಕ್ರಿಯೇಟ್ ಮಾಡೋದಕ್ಕೆ ಬಂದಿರೋದು. ಅಲ್ಲಿ ದಾರಿ ಇಲ್ಲ, ಯಾರೂ ಹೋಗಿಲ್ಲ, ಅಲ್ಲಿ ಹೋಗಬಾರ್ದು, ಸೇಫ್ಟಿ ಇಲ್ಲ, ಈ ಥರ ಎಲ್ಲ ನಿಮ್ಮನ್ನು ನೀವು ಸ್ಟಾಪ್ ಮಾಡಿದಿರಾ. ಪ್ರಿಪೇರ್ ಆಗಿ ಆ ದಾರಿನಲ್ಲಿ ಏನಿದೆ ಅಂತ ಹೇಳಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗಿರೋದು. ಕೆಲವರು ಟ್ರಾವೆಲರ್ಸ್ ಇರ್ಬೋದು. ಐಮ್ ಗೆಟಿಂಗ್ ಅ ವೆರಿ ಸ್ಟ್ರಾಂಗ್ ಇಂಡಿಪೆಂಡೆಂಟ್ಲಿ ವರ್ಕ್ ಮಾಡುವಂಥ ಜನರು. ನಿಮ್ಮದೇ ಆದಂಥ ಬಿಸ್ನೆಸ್ಗಳು, ನಿಮ್ಮದೇ ಆದಂಥ ಆರ್ಟ್ ಸ್ಕೂಲು, ಆರ್ಟ್, ಟ್ಯಾರೋ ರೀಡರ್ಸ್ ಇರ್ಬೋದು, ಸ್ಪಿರಿಟ್ ವರ್ಕ್ ಇರ್ಬೋದು, ಹೀಲರ್ಸ್ ಇರ್ಬೋದು, ರೇಕಿ ಹೀಲರ್ಸ್ ಇರ್ಬೋದು, ಶಾಮನ್ಸ್ ಇರ್ಬೋದು, ಐ ಡೋಂಟ್ ನೋ, ಆಲ್ ಕೈಂಡ್ ಆಫ್ ಇಂಡಿಪೆಂಡೆಂಟ್ ವರ್ಕರ್ಸ್ ಈ ಗ್ರೂಪಲ್ಲಿ ಇರೋವಂಥದ್ದು ಗ್ರೂಪ್ ನಂಬರ್ 2. ನೀವು ಹೌಸ್ ವೈಫ್ ಆಗಿದ್ರೂ ಕೂಡ, ನಿಮ್ಗಂತ ಎಕ್ಸ್ಪೋಜರ್ ಇಲ್ಲ ಅಂದ್ರೂ ಕೂಡ ನಿಮ್ಮದೇ ಆದಂಥ ಐಡೆಂಟಿಟಿನ ನೀವು ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು, ಮನೆಯಿಂದನೇ ನಾನು ಏನಾದರೂ ಮಾಡ್ಬೋದಾ ಅಂಥೇಳಿ ಆಲೋಚನೆ ಮಾಡೋದು. ದುಡ್ಡಿಗೋಸ್ಕರ ಅಲ್ಲ, ನಿಮ್ಮ ಪ್ಯಾಷನನ್ನು ನೀವು ಎಕ್ಸ್ಪ್ಲೋರ್ ಮಾಡೋದಕ್ಕೋಸ್ಕರ, ನೀವು ಯಾರು ಅಂತ ಹೇಳಿ ನೀವು ತಿಳ್ಕೊಳ್ಳೋದಕ್ಕೋಸ್ಕರ. ಸೊ ನಿಮ್ಮ ಆನ್ಸೆಸ್ಟರ್ಸು ನಿಮಗೆ ಮೋಟಿವೇಟ್ ಮಾಡೋಕ್ಕೆ ಬಂದಿರೋದು. ಗ್ರೂಪ್ ನಂಬರ್ 1ಗೂ ಸಿಕ್ಕಾಪಟ್ಟೆ ಮೋಟಿವೇಶನ್, ಚಿಯರ್ ಲೀಡಿಂಗ್ ಇತ್ತು. ನಿಮಗೆ ಚಿಯರ್ ಲೀಡಿಂಗ್ ಮೋಟಿವೇಶನ್ ಜೊತೆಗೆ ನಿಮ್ಮ ಪರ್ಪಸ್ ಏನು ಅಂತ ಹೇಳೋದಕ್ಕೆ ಬಂದಿರೋದು ನಿಮ್ಮ ಆನ್ಸೆಸ್ಟರ್ಸು. ನಿಮಗಿರೋಂಥ ಕೆಪಾಸಿಟಿನ ಎತ್ತಿ ಹಿಡಿದು ನಿಮಗೆ ತೋರಿಸೋದಕ್ಕೆ ಬಂದಿರೋದು. ಯಾಕೆಂದರೆ ಕೆಲವೊಂದು ಸಲ ಮರ್ತೋಗ್ಬಿಡ್ತೀರಾ ನೀವೆಂಥ ಒಂದು ಸ್ಟ್ರಾಂಗ್ ಪರ್ಸ್ನಾಲಿಟಿ ಅಂತ ಹೇಳಿ. ನೀವು ಎಲ್ಲರ ಥರ ಇರೋವಂಥ ಪ್ರಯತ್ನ ಪಡ್ತೀರಾ. ಸೊ ನಿಮ್ಮ ಆನ್ಸೆಸ್ಟರ್ಸ್ ಹೇಳ್ತಾ ಇರೋದು, ನೋ, ಯು ಆರ್ ವೆರಿ ಡಿಫ್ರೆಂಟ್, ವೆರಿ ಯೂನಿಕ್. ನಿಮ್ಮ ಫ್ಯಾಮಿಲಿನಲ್ಲಿ ನೀವು ಯು ಆರ್ ದ ವಿಯರ್ಡ್ ಒನ್. ಅಷ್ಟೊಂದು ಸುಲಭವಾಗಿ ಯು ಡೋಂಟ್ ಫಿಟ್ ಇನ್ ಫ್ಯಾಮಿಲಿ ಎನ್ವಿರಾನ್ಮೆಂಟಲ್ಲಿ. ಎಲ್ಲರೂ ನಿಮ್ಗೆ ಹೇಳ್ಬೋದು, ನಿಮಗೆ ಲೈಕ್ ನೀನೆಲ್ಲರ ಥರ ಅಲ್ಲ ಅಂತ. ಎಲ್ಲರೂ ಏನಾದರೂ ಮಾಡ್ತಿದ್ರೆ ನೀವೇ ನಿಮ್ಮದೇ ಏನೋ ಮಾಡ್ತಿರ್ತೀರಾ. ಸೊ ದೆರ್ ಇಸ್ ಅ ಲಾಟ್ ಆಫ್ ಮಿಸ್ ಮ್ಯಾಚ್. ಟು ಫಿಟ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ನಿಮಗೆ ನಿಮ್ಮ ಫ್ಯಾಮಿಲಿ ಸಿಚುವೇಷನಲ್ಲಿ, ಬಿಕಾಸ್ ಯು ಆರ್ ವೆರಿ ವೆರಿ ಡಿಫ್ರೆಂಟ್. ಆ್ಯಂಡ್ ನಿಮ್ಮ ಐಡಿಯಾಸು, ನೀವು ಆಲೋಚನೆ ಮಾಡೋ ಶೈಲಿ ಬಂದು ತುಂಬ ವಿಭಿನ್ನವಾಗಿರುವಂಥದ್ದು. ಎಲ್ರಿಗೂ ಅರ್ಥ ಆಗಲ್ಲ ನೀವು ಯಾಕೆ ಈ ರೀತಿ ಆಲೋಚನೆ ಮಾಡ್ತೀರಾ ಅಂತ. ನೀವೇನೇನಾದರೂ ಶುರು ಮಾಡಬೇಕಂದ್ರೂ ಸುಮಾರು ಜನಕ್ಕೆ ಅರ್ಥ ಆಗಲ್ಲ, ಯಾಕೆ ಇದೆಲ್ಲ ಮಾಡಬೇಕು, ಯಾಕೆ ರಿಸ್ಕ್ ತೊಗೊಳ್ಬೇಕು ಅಂತ ಅಂದ್ಕೊಳ್ತಾರೆ. ಯಾಕಂದರೆ ಇಲ್ಲಿ ನೋಡಿದರೆ ನೀವು ಇಲ್ಲಿ ನಿಮ್ಮ ಫ್ಯಾಮಿಲಿ ಬಂದು ಒಂದು ಕಡೆ ಇದ್ದರೆ, ನೀವು ಒಂದು ಕಡೆ ಇದ್ದೀರಾ, ಮತ್ತು ನಿಮ್ಮ ಜೊತೆ ವಿ ಹ್ಯಾವ್ ದಿಸ್ ಬ್ಯೂಟಿಫುಲ್ ಪೆಟ್, ಲೈಕ್ ನಿಮ್ಮ ಆನ್ಸೆಸ್ಟರ್ಸ್, ಲೈಕ್ ಹೈಯರ್ ಪವರ್ ಗೈಡೆನ್ಸ್ ಇರೋ ಥರ. ಸೊ ನೀವು ಆಲೋಚನೆ ಮಾಡೋದು ತುಂಬ ದೂರ, ಬೇರೆಯವ್ರು ಮಾಡೋದಕ್ಕೂ ನೀವು ಆಲೋಚನೆ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಯಾಕೆ ಈ ಜನರಿಗೆ ಅರ್ಥನೇ ಆಗಲ್ಲ ನಾನು ಹೇಳ್ತಾ ಇರೋದು ಅಂತ ಅನ್ನಿಸ್ಬೋದು. ಎಷ್ಟೊಂದು ಜನ ಎಷ್ಟೊಂದು ವಿಚಾರದಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರ್ಬೋದು ನಿಮ್ಮ ಫ್ಯಾಮಿಲಿನಲ್ಲಿ, ನಿಮ್ಮ ಫ್ರೆಂಡ್ಸ್ ಮಧ್ಯ. ಸೊ ಯು ಮೇ ಫೀಲ್ ಆಡ್, ವಿಯರ್ಡ್ ನಿಮ್ಮ ಬಗ್ಗೆ ನಿಮಗೆ. ಬಟ್ ನಿಮ್ಮ ಆನ್ಸೆಸ್ಟರ್ಸ್ ಹೇಳ್ತಾ ಇರೋದು ಎಕ್ಸಾಕ್ಟ್ಲಿ ನಮಗೆ ಅದೇ ಬೇಕಾಗಿರೋದು. ಎಲ್ಲರ ಥರ ನೀವು ಇರೋದಕ್ಕಲ್ಲ ನೀವು ಭೂಮಿ ಮೇಲೆ ಬಂದಿರೋದು. ಯು ಆರ್
ಆಬ್ಸಲ್ಯೂಟ್ಲಿ ಡಿಫ್ರೆಂಟ್. ಆ್ಯಂಡ್ ಆ ಡಿಫ್ರೆನ್ಸ್ನ ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಬಂದಿರೋದು ಈ ಭೂಮಿ ಮೇಲೆ. ಆ್ಯಂಡ್ ದೆನ್ ಟು ಎಕ್ಸ್ಪ್ಲೋರ್ ದ್ಯಾಟ್. ಗ್ರೂಪ್ ನಂಬರ್ 2. ಸೊ ಈ ಕಾರ್ಡಲ್ಲೂ ಫ್ಯಾಮಿಲಿಯಿಂದ ನಾವು ದೂರ ನಿಂತ್ಕೊಂಡು ನಮ್ಮ ಜೀವನನ ನಾವು ರೂಪಿಸ್ಕೊಳ್ಳೋದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇರೋದು. ಯಾಕೆಂದರೆ ನಿಮ್ಮ ಕೈಯಲ್ಲಿ ನಿಮ್ಮದೇ ಆದಂಥ ಬುಕ್ ಇದೆ, ನಿಮ್ಮ ಕೈಯಲ್ಲಿ ನಿಮ್ಮದೇ ಆದಂಥ ರೂಲ್ಸ್ ಇದೆ. ಎಲ್ಲರೂ ಹಾಕೋ ರೂಲ್ಸು ನಿಮಗೆ ಅರ್ಥ ಆಗದೆ ಹೋಗ್ಬೋದು, ಸೊಸೈಟಿನಲ್ಲಿರುವಂಥ ರೂಲ್ಸು ನಿಮ್ಗೆ ಅರ್ಥ ಆಗದೆ ಹೋಗ್ಬೋದು. ಇದನ್ನು ಮಾಡಬೇಡಿ ಅಂತ ಇದ್ದಾರೆ, ಯಾಕೆ ಇದನ್ನು ಮಾಡಬಾರ್ದಂತ ಮಾತ್ರ ಯಾರೂ ಹೇಳ್ತಾ ಇಲ್ಲ ಅನ್ನೋ ಥರ ಇರ್ಬೋದು. ನಿಮಗೆ ಯಾಕೆ ಇದನ್ನು ಮಾಡಬಾರ್ದು, ಇದನ್ನು ಮಾಡಿದರೆ ಏನಾಗುತ್ತೆ ಅಂತ ಪ್ರಶ್ನೆ ಮಾಡೋರು ಇರ್ಬೋದು, ಸ್ವಲ್ಪ ರೆಬೆಲ್ಸೂ ಇರ್ಬೋದು. ಈ ಗ್ರೂಪಲ್ಲಿ ಯಾಕಿದು ಹಿಂಗೆ ಇರಬೇಕು, ಯಾಕಿದು ಹಿಂಗೆ ಬದಲಾಯಿಸೋಕ್ಕಾಗಲ್ಲ ಅಂತೆಲ್ಲ ಪ್ರಶ್ನೆ ಮಾಡ್ಬೋದು ನೀವು ನಿಮ್ಮ ಫ್ಯಾಮಿಲಿಗೆ. ಅದರಿಂದಾಗಿ ಎಷ್ಟೊಂದು ಫೈಟು ಆರ್ಗ್ಯುಮೆಂಟ್ಸೂ ಕೂಡ ಆಗ್ಬೋದು ಮನೆಯಲ್ಲಿ. ಬಟ್ ನೀವಿಲ್ಲಿರೋದು ಗ್ರೂಪ್ ನಂಬರ್ 2. ಐ ಆಮ್ ಸೋ ಸಾರಿ. ಸೊ ಈ ಡಾರ್ಕ್ನೆಸ್ ಅಂದರೆ ಇದು ರೆಗ್ಯುಲರ್ ಆಗಿ ಎಲ್ಲರೂ ಮಾಡ್ತಾ ಇರೋದು. ದಿಸ್ ಇಸ್ ಅ ಕಾಮನ್ ಪ್ಲೇಸ್. ಈ ಡಾರ್ಕ್ನೆಸ್ ಈಗ ಈ ಕುರಿ ಥರ ಎಲ್ಲರೂ ಒಂದೇ ಡೈರೆಕ್ಷನಲ್ಲಿ ಒಂದೇ ಕಡೆ ಸೌಂಡ್ ಮಾಡ್ಕೊಂಡು ಹೋಗ್ತಾ ಇರೋರು, ನೀವು ಇದೇನಿದು ದಾರಿ, ಇಲ್ಲಿ ಈ ಕಡೆ ಏನಿದೆ ಅಂಥೇಳಿ ಈ ಮುಂದೆ ಗುಂಪು ಈ ಕಡೆಗೆ ಹೊಟ್ಟೋಗ್ತಾ ಇದ್ರೆ ನೀವು ಲೆಫ್ಟ್ ಅಂತ ತೊಗೊಂಡು ಇಲ್ಲೇನೋ ಹೊಸದಾಗಿರೋ ಥರ ಇದೆ ಅಂಥೇಳಿ ನೀವು ಆ ಡೈರೆಕ್ಷನಲ್ಲಿ ಹೋಗ್ತಾ ಇರೋದು. ಜನ್ರೇಷ್ನಲ್ ಪ್ಯಾಟರ್ನನ್ನು ಬ್ರೇಕ್ ಮಾಡ್ತಾ ಇರೋದು ನೀವು. ನಿಮ್ಮ ಆ್ಯನ್ಸೆಸ್ಟ್ರಲ್ ಪ್ಯಾಟರ್ನ್ಸ್ನ, ಜನ್ರೇಷ್ನಲ್ ಕರ್ಸಸ್ನ, ಎಷ್ಟೊಂದು ಜನ್ರೇಷನಿಂದ ಜನ್ರೇಷನ್ಗೆ ಪಾಸ್ ಆಗಿರೋ ಅಂಥ ಆ ಲೂಪ್ನ ಅಂದರೆ ಪ್ಯಾಟರ್ನ್ಸ್ನ ನೀವು ಬ್ರೇಕ್ ಮಾಡ್ತಾ ಇರೋದು. ಗ್ರೂಪ್ ನಂಬರ್ 2 ಲೈಕ್ ಎಲ್ಲರಿಗಿಂತ ದೂರವಾಗಿ, ಎಲ್ಲರಿಗಿಂತ ವಿಭಿನ್ನವಾಗಿ ನಿಮ್ಮದೇ ಆದಂಥದ್ದನ್ನು ಕ್ರಿಯೇಟ್ ಮಾಡಿ ಹಳೆತನನ ತೆಗೆದು ಹಾಕಿ ಆ ಹೊಸ ಎನರ್ಜಿನ ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಲೀನೇಜಿಗೆ ನೀವು ಕೊಡೋದಕ್ಕೆ ಬಂದಿರೋದು. ಆ್ಯಂಡ್ ವಿ ಹ್ಯಾವ್ ನಂಬರ್ 11 ವಿತ್ ಏಂಜಲ್ ವಿತ್ ದ ಏಂಜಲ್ ನಂಬರ್ ವಿತ್ ಏಂಜಲ್ ಹಿಯರ್. ಲೈಕ್ ಈ ಕಾರ್ಡಲ್ಲಿ ಇವರು ಲೆವಿಟೇಟ್ ಮಾಡ್ತಾ ಇರೋದು ಅಂದರೆ ಭೂಮಿ ಮೇಲಿಲ್ಲ, ಭೂಮಿಗಿಂತ ಮೇಲಿಂದ ನಿಂತ್ಕೊಂಡು ಪ್ರತಿಯೊಂದನ್ನು ನೋಡ್ತಾ ಇರೋದು. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಲಾಟ್ ಆಫ್ ಪ್ರೊಟೆಕ್ಷನ್. ಗ್ರೂಪ್ ನಂಬರ್ 1ಗೂ ಅಷ್ಟೇ ಅವ್ರಿಗಿದ್ದಂಥ ಪ್ರೊಟೆಕ್ಷನ್ ಬಗ್ಗೆ, ಗೈಡೆನ್ಸ್ ಬಗ್ಗೆ ಮಾತಾಡ್ತಾ ಇದ್ರು. ನಿಮಗೆ ಬರೀ ನಿಮ್ಮ ಆ್ಯನ್ಸಿಸ್ಟರ್ಸ್ ಅಷ್ಟೇ ಅಲ್ಲ, ನೀವು ಏಂಜಲ್ಸ್ಗೂ ಕೂಡ ತುಂಬ ಹತ್ತಿರವಾಗಿರೋವಂಥವ್ರು, ತುಂಬ ಕನೆಕ್ಟೆಡ್ ಆಗಿರೋವಂಥವ್ರು ಸ್ಪಿರಿಚುವಲ್ ವರ್ಲ್ಡ್ಗೆ. ಆ್ಯಂಡ್ ಆಲ್ಸೋ ವಿತ್ ದ ಕ್ಯಾಟ್, ಯು ಗೈಸ್ ಆರ್ ಸೈಕಿಕ್ಸ್, ಸ್ವಲ್ಪ ಸೂಪರ್ ನ್ಯಾಚುರಲ್ ಎಬಿಲಿಟೀಸ್ ಇರೋವಂಥವ್ರು. ಸೊ ಯಾ ಲೈಕ್ ಯು ಆರ್ ವೆರಿ ಸ್ಟ್ರಾಂಗ್ಲಿ ಪ್ರೊಟೆಕ್ಟೆಡ್, ಗೈಡೆಡ್ ನಿಮ್ಮ ದಾರಿನಲ್ಲಿ. ಮತ್ತು ಎಲ್ಲರೂ ಸರ್ಫೇಸ್ ಲೆವೆಲಲ್ಲಿ ಆಲೋಚನೆ ಮಾಡ್ತಿದ್ರೆ, ಎಲ್ಲರ ಥರನೇ ಆಲೋಚನೆ ಮಾಡ್ತಿದ್ರೆ, ನೀವು ಎಲ್ಲರಿಗಿಂತ ಮೇಲೆ ನಿಂತ್ಕೊಂಡು ವಿಭಿನ್ನವಾಗಿ ಆಲೋಚನೆ ಮಾಡುವಂಥ ಒಂದು ಪರ್ಸ್ನಾಲಿಟಿ ನಿಮ್ಮದು. ಸೊ ನಿಮ್ಮ ಆ್ಯನ್ಸಿಸ್ಟರ್ಸ್ ಹೇಳ್ತಾ ಇರೋದು, ಡೋಂಟ್ ಬಿ ಅಫ್ರೇಡ್ ಟು ಬಿ ಡಿಫ್ರೆಂಟ್. ವಿಭಿನ್ನವಾಗಿರೋದಕ್ಕೆ ಹೆದರ್ಕೋಬೇಡಿ. ನೀವೆಲ್ಲರಿಗಿಂತ ಡಿಫ್ರೆಂಟ್ ಆಗಿದ್ದೀನಿ, ಸೊ ಹಾಗಾಗಿ ನನ್ನನ್ನು ಜನರಲ್ಲಿ ರಿಜೆಕ್ಟ್ ಮಾಡಿಬಿಡ್ತಾರೋ, ನಾನು ಎಲ್ಲರ ಥರ ಇರಬೇಕು ಅಂತ ಹೇಳಿ ಟ್ರೈ ಮಾಡಿ ಫಿಟ್ ಆಗೋದಕ್ಕೆ ಹೋಗಬೇಡಿ. ಸೊ be you, be special, be crazy, be weird, be absolutely ನೀವು ಯಾರು ಅದನ್ನು ಎಕ್ಸ್ಪ್ರೆಸ್ ಮಾಡೋದು, ಎಕ್ಸ್ಪ್ಲೋರ್ ಮಾಡೋದು, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಿಮಗೆ ನಿಮ್ಮ ಆ್ಯನ್ಸೆಸ್ಟರ್ಸು ಇವತ್ತು ನಿಮಗೆ ಹೇಳ್ತಾ ಇರೋದು, ಡೋಂಟ್ ಬಿ ಅಫ್ರೇಡ್. ನೀವು ಯಾರು ಅಂತ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನೀವು ಈ ಭೂಮಿ ಮೇಲೆ ಬಂದಿರೋದು. ನೀವು ಅಚೀವ್ ಮಾಡೋದಕ್ಕೆ, ಬೇರೆಯವ್ರ ಜೊತೆ ಕೊಲ್ಯಾಬ್ರೇಟ್ ಮಾಡೋದಕ್ಕೆ, ಮತ್ತು ಎಂಜಾಯ್ ಮಾಡೋದಕ್ಕೆ, ಅರ್ಥಲ್ಲಿ ಭೂಮಿ ಮೇಲೆ ಏನಿದೆ ಅದನ್ನೆಲ್ಲ ನೋಡೋದಕ್ಕೆ, ಎಕ್ಸ್ಪ್ಲೋರ್ ಮಾಡೋದಕ್ಕೆ, ಟ್ರಾವೆಲ್ ಮಾಡೋದಕ್ಕೆ, ಎಂಜಾಯ್ ಮಾಡೋದಕ್ಕೆ, ಬೇರೆ ಬೇರೆ ರಿಲಿಜನ್ಗಳು, ಬೇರೆ ಬೇರೆ ಕಸ್ಟಮ್ಸು, ಬೇರೆ ಬೇರೆ ಜಾಗಗಳು, ದೇಶಗಳು, ಬೇರೆ ಥರ ಜನರು ಎಲ್ಲನೂ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಿರೋದು ಈ ಭೂಮಿ ಮೇಲೆ. ಗ್ರೂಪ್ ನಂಬರ್ 2 ಒಂದು ಆಲದ ಮರ ಇದೆ, ಅದ್ರ ಕೆಳಗಡೆ ಕೂತ್ಕೊಂಡೆ ನನ್ನ ಜೀವನ ಮುಗ್ದೋಗುತ್ತೆ ಅಂತ ನೀವು ಅಂದ್ಕೊಂಡಿದ್ರೆ ನೋ, ನೀವು ರಿಜಿಸ್ಟರ್ ಮಾಡಿ ಬಂದಿರೋದು ಭೂಮಿ ಮೇಲೆ. ನೋ, ಐ ಆಮ್ ಗೋನ್ ಎಕ್ಸ್ಪ್ಲೋರ್ ಎವ್ರಿಥಿಂಗ್. ಭೂಮಿನಲ್ಲಿ ಏನಿದೆ ನಾನು ಎಷ್ಟಾಗುತ್ತೆ ಅಷ್ಟು ಎಕ್ಸ್ಪ್ಲೋರ್ ಮಾಡ್ತೀನಿ, ಹೆಚ್ಚೆಚ್ಚು ತಿಳ್ಕೊಳ್ತೀನಿ, ಕಲ್ತ್ಕೊಳ್ತೀನಿ, ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ಇದೇನಾಗುತ್ತೆ ಅದೇನಾಗುತ್ತೆ ಅಂತ ಕ್ಯೂರಿಯಸ್ ಆಗಿ. ಯು ಆರ್ ಕ್ಯೂರಿಯಸ್ ಕ್ಯಾಟ್. ಓ ಮೈ ಗುಡ್ನೆಸ್, ಯಾ ಎಕ್ಸಾಕ್ಟ್ಲಿ. ಕ್ಯಾಟ್ ಬಂದಾಗ ನಮ್ಗೆ ಯಾವಾಗಲೂ ಹೇಳೋದು ಕ್ಯೂರಿಯಸ್ ಕ್ಯಾಟ್ ಅಂಥೇಳಿ. ನೀವು ಬೆಕ್ಕನ್ನ ನೋಡಿದರೆ ಅದು ಯಾವಾಗಲೂ ಕ್ಯೂರಿಯಸ್ ಆಗಿರುತ್ತೆ, ಇದೇನು ಅದೇನು ಎಲ್ಲನೂ ನೋಡಬೇಕು. ನೀವೇನಾದರೂ ಮಾಡ್ತಿದ್ರೆ ನಿಮ್ಮನ್ನೇ ನೋಡ್ತಾ
ನೋಡ್ತಾ ಇರೋದು. ಸೊ ಕ್ಯೂರಿಯಸ್ ಕ್ಯಾಟ್, ಯು ಆರ್ ಅ ಕ್ಯೂರಿಯಸ್ ಕ್ಯಾಟ್ ಗ್ರೂಪ್ ನಂಬರ್ 2. ಸೊ ನಿಮ್ಮನ್ನು ಸೈಲೆನ್ಸ್ ಮಾಡೋದು ತುಂಬ ಕಷ್ಟ. ಯು ಆರ್ ಯೂನಿಕ್, ಯು ಆರ್ ಡಿಫ್ರೆಂಟ್, ಯು ಆರ್ ಸ್ವೀಟ್, ಯು ಆರ್ ಸ್ಮಾರ್ಟ್, ಯು ಆರ್ ಇಂಟೆಲಿಜೆಂಟ್, ಯು ಆರ್ ಇಂಟ್ಯೂಷನ್. ನಿಮ್ಮ ಇಂಟ್ಯೂಷನ್ ಬಂದು ತುಂಬ ಸ್ಟ್ರಾಂಗ್ ಆಗಿರೋದು, ನಿಮ್ಮ ಸ್ಪಿರಿಚುವಲ್ ವರ್ಲ್ಡ್ ಜೊತೆ ಕನೆಕ್ಟ್ ಆಗಿರೋದು. ಆ್ಯಂಡ್ ಆಲ್ಸೋ ಈ 2 ಕಾರ್ಡು ನನಗೆ ಸ್ಪಿರಿಚುವಲ್ ವರ್ಲ್ಡ್ ಜೊತೆ ಇರೋಂಥ ಕನೆಕ್ಷನನ್ನು ಡೆಪಿಕ್ಟ್ ಮಾಡ್ತಾ ಇರೋದು. ಸೊ ಇಲ್ಲಿ ನಿಮ್ಮದೇ ಆದಂಥದ್ದನ್ನು ಕ್ರಿಯೇಟ್ ಮಾಡೋದಕ್ಕೆ, ಎಕ್ಸ್ಪ್ಲೋರ್ ಮಾಡೋದಕ್ಕೆ, ಎಂಜಾಯ್ ಮಾಡೋದಕ್ಕೆ ಈ ಭೂಮಿ ಮೇಲೆ ಬಂದಿರೋದು. ಸೊ ನಿಮ್ಮ ಆ್ಯನ್ಸಿಸ್ಟರ್ಸು ನಿಮಗೆ ನಿಮ್ಮ ಪರ್ಪಸ್ನ ಎತ್ತಿ ಹೇಳ್ತಾ ಇರೋದು, ತೋರಿಸ್ತಾ ಇರೋದು, ನಿಮಗೆ ನೆನಪಿಸ್ತಾ ಇರೋದು, ಮತ್ತು ನಿಮ್ಮನ್ನ ಮೋಟಿವೇಟ್ ಮಾಡ್ತಾ ಇರೋದು ಟು ಬಿ ಯು, ಟು ಬಿ ಯುನೀಕ್ ಆ್ಯಂಡ್ ಎಕ್ಸ್ಪ್ಲೋರ್ ಆ್ಯಂಡ್ ಎಂಜಾಯ್ ಗ್ರೂಪ್ ನಂಬರ್ 2. ಸೊ ಅದು ನಿಮ್ಮ ಇವತ್ತಿನ ಸಂದೇಶ ನಿಮ್ಮ ಆ್ಯನ್ಸಿಸ್ಟರ್ಸಿಂದ ಆ್ಯಂಡ್ ಆಲ್ಸೋ ಸಮ್ ಏಂಜಲ್ಸ್. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಬಿ ಯು, ಬಿ ಡಿಫ್ರೆಂಟ್, ಬಿ ಯೂನಿಕ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.